ಅಂದ್ರೆ ಈ ಬಾರಿ ತುರುಸಿನ ಪಂದ್ಯ ಅಂದ್ರೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಟಿಕೆಟ್ಗಾಗಿ ಸಾಕಷ್ಟು ಲಾಬಿ ನಡೀತಿರ್ತಕ್ಕಂಥದ್ದು. ಸರ್, ಯಾರಿಗೆ ಟಿಕೆಟ್ ಕೊಟ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಜಯ ಬೇರೆ ಬಾರಿಸುತ್ತೆ ಅಥವಾ ಬೇರೆ ಬಾರಿಸುತ್ತೆ ಅಂತ ಕೇಳಿ, ಪಕ್ಷದಲ್ಲಿ ಟಿಕೆಟ್ ಕೇಳೋದು ತಪ್ಪಲ್ಲ. ಸರ್ವಸಾಮಾನ್ಯ ಕಾರ್ಯಕರ್ತರು ಕೇಳ್ತಾರೆ, ಮುಖಂಡರು ಕೇಳ್ತಾರೆ, ಕಾಮನ್ ಅವೆಲ್ಲ ರಾಜಕಾರಣದಲ್ಲಿ ಕಾಮನ್. ಏನಾಗಿದೆಪ್ಪ ಅಂದರೆ, ಪಾರ್ಟಿಯಲ್ಲಿ ಇವತ್ತು ನಾವು ಗೆದ್ದಿದ್ದೇವೆ. ಇಲ್ಲಿ ಶಿವಶಂಕರಪ್ಪನ 6 ಬಾರಿ ದಕ್ಷಿಣ ವಿಧಾನಸಭೆ ನಮ್ಮದು. ಏನಾಗಿದೆಪ್ಪ, ಕಾಂಗ್ರೆಸ್ ಗೆದ್ದಿದೆ, 1 ಲೋಕಸಭಾ ಸದಸ್ಯ ಇದ್ದಾರೆ. ಇವತ್ತು ಯಾರಿಗೆ ಕೊಟ್ಟರೆ ಸೂಕ್ತ ಅಂದರೆ, ಈಗ ಯುದ್ಧ ಮಾಡಬೇಕಾದ್ರೆ ತೂಕ ಮಾಡಿಬಿಡ್ತಾರೆ. ವೇಟ್ ಅಂದರೆ 50 kg ಬಿಡ್ತಾರೆ, 60 kg ಬಿಡ್ತಾರೆ. ನಾವು ಅಲ್ಪಸಂಖ್ಯಾತ ವಿರೋಧಿಗಳು ಅಲ್ಲ, ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಾವೇನಪ್ಪ ಅಂದರೆ, ಈಗ BJP ಎದುರಾಳಿನೇ ಸೋಲಿಸ್ಬೇಕು. ಅದಕ್ಕೆ ರಾಜಕಾರಣದ ತಂತ್ರಗಾರಿಕೆ ಇರ್ತಾವೆ. ಯಾರು ಹಾಕಿ ಸೂಕ್ತ ಅನ್ನೋದನ್ನು ಶಾಮನೂರು ಕುಟುಂಬದವ್ರು ಅಭಿವೃದ್ಧಿ ಮಾಡಿಲ್ಲ ಅನ್ಬೇಡ್ರಿ. ಈ ಭಾಗದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಸುಮಾರು ದಾವಣಗೆರೆ 2,000 15,000 ಆಶ್ರಯ ಮನೆಯನ್ನು ಕಟ್ಟಿದ್ದಾರೆ. ಕುಂದವಾಡ ಕೆರೆ ಮಾಡಿದ್ದಾರೆ. ಆಮೇಲೆ PV ರೋಡ್ ನೋಡ್ರಿ. ದಾವಣಗೆರೆ ಅಭಿವೃದ್ಧಿ ಇಲ್ಲ ಅನ್ಬೇಡ್ರಿ. ಈಗ ಹಾಸ್ಪಿಟ್ಲ್ ಮಾಡಿದ್ದಾರೆ, ಅಲ್ಲಿ ಡಯಾಲಿಸಿಸ್, ಕಿಡ್ನಿ ಡಯಾಲಿಸಿಸ್ ಅದು ಫ್ರೀ ಇದೆ. 5 ಕೋಟಿ ರೂಪಾಯಿನ ಇಟ್ಟು ಬಡ ಬಗ್ಗರಿಗೆ SLC PUC ಮಕ್ಕಳಿಗೆ ಅದನ್ನು ಇಂಟ್ರೆಸ್ಟ್ ಬರೋದನ್ನು ಶಿವಶಂಕರಪ್ಪರು ಅವರಿಗೆ ವರ್ಷ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಆಮೇಲೆ ಸಾಕಷ್ಟು ಚೌಟ್ರಿಗಳಲ್ಲಿ ನೋಡ್ರಿ, ಊಟದ ಹಾಲ್ಗಳಲ್ಲಿ ಅವ್ರು ಬೋರ್ಡ್ ಹಾಕಿದ್ದಾರೆ. ಯಾಕೆಂದರೆ ಅವ್ರು ದಾನ ಕೊಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ. ಆಮೇಲೆ ನಮ್ಮಲ್ಲಿ ಸುಮಾರು 30 ವರ್ಷದಿಂದ ನಮ್ಮಲ್ಲಿ ಈ ಭಾಗದಲ್ಲಿ ಕಾಲು ಹೋಗ್ಬೇಕಂದ್ರೆ ಒಂದು ಕೊಡಪ ನೀರು ಬೇಕಾಗಿತ್ತು ಒಳಗೆ ಹೋಗ್ಬೇಕಂದ್ರೆ. ಇವತ್ತು VGD, ಸಿಮೆಂಟ್ ರಸ್ತೆ, ಹಕ್ಕುಪತ್ರ, ಬಡವ್ರ ಬಗ್ಗೆ ಕಾಯಿಸಿ ವಹಿಸಿರೋರು ಶಾಮನೂರು ಕುಟುಂಬದವರೇ. ನಾವು ಯಾಕೆ ಹೇಳ್ತೇವೆ, ಯುದ್ಧ ಮಾಡೋ ಅಂತ ಯುದ್ಧಕ್ಕೆ ಯಾವಾಗಲೂ ನಾವು ಪಕ್ಷ ಸೋಲಬಾರ್ದು. ನಮಗೆ ನಾವು ಪಾರ್ಟಿಯವರು ಪಕ್ಷ ಸೋಲಬಾರ್ದು ಅಂದರೆ ಅವ್ರ ಕುಟುಂಬದವ್ರಿಗೆ ಕೊಟ್ಟರೆ ಅನುಕೂಲ. ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಕಾಂಗ್ರೆಸ್ನೇ ಓಟ್ ಹಾಕೋದು? ಹೌದೌದು, ನಾವು ಯಾವತ್ತೂ ಕಾಂಗ್ರೆಸ್ಸೇ ಇರೋ ತನಕ ಕಾಂಗ್ರೆಸ್ಸೇ. ನಾವೆಲ್ಲ ಸುಮಾರು 30-35 ವರ್ಷದಿದ್ದೇವೆ. ಯಾಕಪ್ಪ ನಾವು ಯುದ್ಧಕ್ಕೆ ಸೋಲಬಾರ್ದು. ನಾವು ಸುಮ್ಮನೆ ಯಾರಿಗೆ ಕೊಟ್ಟು ಕೆಲಸಕ್ಕಿಲ್ದಾಗ ಸೋತು ಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ, ಈಗ ಇಷ್ಟು ವರ್ಷ ನಾವು ಕಾಂಗ್ರೆಸ್, ಇವಾಗ್ಲೂ ಕಾಂಗ್ರೆಸ್ಸೇ, ಆದ್ರೆ ಇವಾಗ ಅವ್ರ ಮನೆಯಲ್ಲಿ ಸಂಸದರಿದ್ದಾರೆ, ಸಚಿವರಿದ್ದಾರೆ, ಮತ್ತೆ ಯಾಕೆ ಈಗ ಅವ್ರಿಗೆ ಟಿಕೆಟ್? ಈಗ ಯಾರೋ ಜನಸಾಮಾನ್ಯರಿಗೆ ಟಿಕೆಟ್ ಕೊಡ್ಬೋದತ್ತಲ್ಲ, ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರೂ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ಒಂದು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಏನ್ ಹೇಳ್ತೀರಿ? ಕೇಳೋ ತಪ್ಪೇನಿಲ್ಲ. ಆ ಸಮಯಕ್ಕೆ ತಕ್ಕಂಗೆ ಅಬ್ದುಲ್ ಜಬ್ಬಾರ್ನವ್ರನ್ನ ದಾವಣಗೆರೆ ಜಿಲ್ಲೆಯಿಂದ ಮುಸ್ಲಿಂ ಸಮಾಜಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಹಿಂದೆ AB ರಹೀಮ್ ಅವ್ರನ್ನ ನಗರ ಸಭೆ ಅಧ್ಯಕ್ಷರು ಮಾಡಿದ್ದಾರೆ. ಮೊನ್ನೆ ಲೊಂಡಿ ಚಮನ್ ಸಾಬ್ರು ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್, ಇವರು ಮುನ್ನಾ ಪೈಲ್ವಾನ್ ಅವ್ರನ್ನೆಲ್ಲ ಅಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ಪೈಲ್ವಾನನ್ನು ಅಧ್ಯಕ್ಷರು ಮಾಡಿದ್ದಾರೆ. ದೂಡ ಅಧ್ಯಕ್ಷರು ಮಾಡಿದ್ದಾರೆ. ಶೌಕತ್ ಅಲಿ ಅವ್ರನ್ನೂ ಮಾಡಿದ್ದಾರೆ. ಎಲ್ಲರಿಗೂ ಸಮಾನತೆ ಇರೋದು ನಮ್ಮ ಕಾಂಗ್ರೆಸ್ ಪಾರ್ಟಿ. ಅದು ಜಾತ್ಯತೀತ. ನಾವು ಜಾತ್ಯತೀತ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಎಲ್ಲರೂ ಒಂದೇ ನಮ್ಮ ಭಾವನೆ. ನಾವು ಯಾಕೆ ಹೇಳ್ತಾ ಬಂದ್ರೆ, ವಿದ್ಯಕ್ಕೆ ಅರ್ಥ ಆಗಿರ್ಬೇಕು ಅನಿಸ್ತತಿ. ಕೆಲವೊಂದನ್ನು ಬಿಡಿಸಿ ಹೇಳೋಕ್ಕೆ ರಾಜಕಾರಣಕ್ಕೆ ತಂತ್ರಿಕೆ ಇದೆ. ನನಗೆ ಕೊಟ್ಟರು ಸಂತೋಷನೇ ಕಾಂಗ್ರೆಸ್ ಟಿಕೆಟು. ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ. ನಾನಂದ್ರೆ ಎಲ್ಲ ಕಾರ್ಯಕರ್ತರು ಬಂದರು. ಯುದ್ಧ ಮಾಡಬೇಕಂದ್ರೆ ಅದಕ್ಕೆಲ್ಲದಕ್ಕೂ ಸಿದ್ಧತೆ ಇರಬೇಕಲ್ಲ, ವ್ಯವಸ್ಥಿತವಾಗಿರಬೇಕು. ಆಮೇಲೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕೆಲವರಿಗೆ ಗೊತ್ತಿಲ್ಲ. ಈ ವಾರ್ಡ್ನೇ ಮಾಡಿದ್ದು, ಆ ವಾರ್ಡ್ನೇ ಗೊತ್ತಿಲ್ಲ, ಆ ವಾರ್ಡ್ನೇ ಮಾಡಿದ್ರು. ದಾವಣಗೆರೆ 18 ವಾರ್ಡ್ ಬರ್ತಾವೆ. ಜಿಲ್ಲಾ ಪಂಚಾಯತಿ, ಅದಡಿ ಜಿಲ್ಲಾ ಪಂಚಾಯತಿ ಬರ್ತಾರೆ MLA ಕಾನ್ಸ್ಟಿಟ್ಯೂಷನ್ಗೆ. ಸಾಕಷ್ಟು ಎಲ್ಲರೂ ಹೋಗಿ ರೋಡು, VGD, ಚೌಟ್ರಿ ಹಾಲ್ಗಳು ಸಾಕಷ್ಟು ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ ಏನಪ್ಪ, ಗೆಲ್ಲ ಅಂತ ಕುದುರೆ ಕೊಡಬೇಕು. ನಾವು ಯಾರು ಇರೋದಿನೂ ಅಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು, ಕಟ್ಟಾಳುಗಳು ನಾವು. ಗೆಲ್ಲುವಂಥ ಕುದುರೆ ಯಾರಿಲ್ಲಿ? ನನಗೆ 100ಕ್ಕೆ 100 ಅವರಲ್ಲಿ ಗೊಂದಲ ಇದೆ. 5-6 ಜನ ಕೇಳ್ತಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಅಂತಕ್ಕಂಥದ್ದು ನಾವು ಅದಕ್ಕೆ ಬದ್ಧ. ಆಮೇಲೆ ಸಮರ್ಥರಿಗೆ ಕೊಟ್ಟರೆ ಸೂಕ್ತ ಅನಿಸ್ತತಿ. ಯಾಕಂದರೆ ಆ ಕಡೆ ಅಂದರೆ ಗೊತ್ತಿದೆ ನಿಮಗೆ, ಸಾಧಕ ಬಾಧಕ ಎಲ್ಲವೂ ಬೇಕು. ಎಲ್ಲರನ್ನೂ ವಿಶ್ವಾಸ ಕಟ್ಕೋಬೇಕು ರಾಜಕಾರಣದಲ್ಲಿ. ಬರೀ ಒಂದೇ ಮಕ ಇದ್ರಾಗಲ್ಲ. ಎಲ್ಲರನ್ನು 5 ಬಳ್ಳಿದ್ರೆ ಮಾತ್ರ ಊಟ ಮಾಡೋಕ್ಕಾಗತ್ತೆ. ಒಂದೇ ಬಳ್ಳಿದ್ರೆ ಊಟ ಮಾಡೋಕ್ಕಾಗಲ್ಲ. ಎಲ್ಲರೂ ಬೇಕು. ಈ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ ಅಲ್ಪಸಂಖ್ಯಾತರ ನಿಂತ್ಕೊಂಡು ಎಲೆಕ್ಷನ್ ಮಾಡ್ತಾರಂತೀರ? 100ಕ್ಕೆ 100 ಹಿಂದೆನೂ ಗೆಲ್ಸ್ಕೊಂಬಂದಿದ್ದಾರೆ ಶಾಮನೂರು ಕುಟುಂಬದವ್ರನ್ನ. ಅವ್ರು ಈಗೋ ಗೆಲ್ಲಿಸ್ತಾರೆ. ನಮಗೆ ಆ ನಂಬಿಕೆ, ಅವ್ರ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಈಗ ಅವ್ರ ಮನೆಯಲ್ಲಿ ತೀರ್ಕೊಂಡಿದ್ದಾರೆ. ಇದು ಉಪಚುನಾವಣೆ, ಅನುಕಂಪ ಇರ್ತೈತಿ ಅವ್ರ ಮೇಲೆ. ಅದಕ್ಕಾಗಿ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಐತಿ. ಅನುಕಂಪ ವರ್ಕ್ ಆಗುತ್ತಂತೀರಾ ಈ ಬಾರಿ? 100ಕ್ಕೆ 100 ಆಗುತ್ತೆ. ಮುಂದೆ 2028ರಲ್ಲಿ ಆಮೇಲೆ ಏನಾಗುತ್ತೆ ಅದನ್ನ ಹೈಕಮಾಂಡು, ಅದು ಏನು ಸರ್ಕಾರ ಇರ್ತದೆ ಮಾಡ್ತಾರೆ. ಈಗ BJP ಅವ್ರು ಏನು ಹೇಳ್ತಿದ್ದಾರೆ, ಈಗ ಹೇಗಾದ್ರೂ ಅಲ್ಪಸಂಖ್ಯಾತರು ಮತ್ತು ಕುಟುಂಬ ರಾಜಕಾರಣ ಕಚ್ಚಾಟ ನಡೆದಿದೆ, ಈ ಬಾರಿ ನಾವು BJP ಅವರೇ ಗೆಲ್ಲೋದು ಅಂತ ಹೇಳ್ತಾರೆ. BJP ಏನು ನಮ್ಮನ್ನು ಹೊಡೆದು ಬಿಟ್ರೆ, ನಮ್ಮನ್ನು ಹೊಡೆದು ಆಳ್ಬಿಟ್ರೆ ನಾವು ಸುಲಭ ಬರಬೇಕು BJP ಗೆಲ್ಬೇಕು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ BJP ಬರಕ್ಕೆ ಬಿಡೋದಿಲ್ಲ. ನಾವು ಗೆಲ್ಬೇಕು, ಅದಕ್ಕೆ ಏನು ತಂತ್ರಗಾರಿಕೆ ಮಾಡ್ಬೇಕು ಮಾಡ್ತೇವೆ. ನಾವು ಯಾರು ಇರೋದಿನೂ ಅಲ್ಲ. ನಾವು ಗೆಲ್ಲಬೇಕು. ಇದು ಉದ್ದೇಶ ಏನಪ್ಪ, ರಾಜಕಾರಣದಲ್ಲಿ ಗೆಲ್ಲಬೇಕು. ಗೆಲ್ಲವೇ ನಮ್ಮ ಒಂದು ಅಜೆಂಡಾ. BJP ಏನಪ್ಪ, ನಾವು ಯಾಕೆ ಹೇಳಿದ್ರೆ ಅಂದರೆ ಅವ್ರಿಗೆ ಯಾಕೆ ಕೊಟ್ಬಿಟ್ಟು ನಾವೇನಾರು ಮಾಡಿ ನಾವು ಬಂದ್ಬಿಡೋ ನಡೀವಿ ಅಂತೇಳಿ.
ನಾವು ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಗೆ ಸೇವೆ ಮಾಡಿದ್ದಾರೆ ದಾವಣಗೆರೆಗೆ. ಹಂಗಾಗಿ ಎಲ್ಲ ಕುದುರೆಗೆ ಕೊಡಬೇಕು ಅಂತ ಹೈಕಮಾಂಡ್ಗೆ ಹೇಳ್ತೇವೆ, ಸಿದ್ದರಾಮಯ್ಯ ಹೇಳ್ತೇವೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇವೆ ನೇರವಾಗಿ. ಗ್ಯಾರಂಟಿಗಳೆಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಗ್ಯಾರಂಟಿಗಳು 100ಕ್ಕೆ 100 ಆಗುತ್ತೆ. ಅನುಕೂಲ ತಗೊಂಡ್ರೆ 95 ಜನ, 100ಕ್ಕೆ 100 ತಗೊಂಡಿದ್ರೆ 95 ಜನ ಒಳ್ಳೇದು ಅಂತಾರೆ. ಮನೆ ಕೂತ್ಕೊಂಡು ಯಾರೋ 5 ಜನ ರೋಡ್ನಲ್ಲಿ ನಮಗೆ ಸರಿ ಇಲ್ಲ ಅಂತಾರೆ. ಅದಲ್ಲ ಗ್ಯಾರಂಟಿ ಅನ್ನೋದನ್ನೈತಲ್ಲ, ಜೀವನದಲ್ಲಿ ಯಾರು ಕೊಟ್ಟಲ್ಲಿ ಈ ದೇಶದಲ್ಲಿ ಮೊದಲನೇ ಬಾರಿ ಕೊಟ್ಟಿದ್ದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು 2,000 ರೂಪಾಯಿ ಯಾರು ಫ್ರೀ ಕೊಡಲ್ಲ. ಇವತ್ತೊಂದು ಆಟೋ ಓಡಿಸ್ಬೇಕಾದ್ರೆ 500 ರೂಪಾಯಿ ಬೇಕಾದ್ರೆ ಭಾಳ ಕಷ್ಟ. ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಸ್ಸು ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಎಲ್ಲದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವಿದ್ಯಾವಂತರಿಗೆ ಕೊಡ್ತಾ ಇದ್ದಾರೆ. ಇವನ್ನೆಲ್ಲ ಮಾಡಿರೋ ಗ್ಯಾರಂಟಿಗಳು. ಅದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಅಂತ ಹೇಳ್ತಾರೆ. ಹೌದಾ? ಆರ್ಥಿಕ ಪರಿಸ್ಥಿತಿ ಕೆಡ್ತೈತಿ ಅಂದರೆ ಈಗ ಅವರೆಲ್ಲ ಮಹಾರಾಷ್ಟ್ರ ಮತ್ತು ಎಲ್ಲ ರಾಜ್ಯಗಳು ಚುನಾವಣೆ ನಡೀತಾರೆ. ಅವ್ರು ನಮ್ಗಿಂತ ಡಬಲ್ ಮಾಡಿದ್ದಾರೆ ಡೆಲ್ಲಿ. ಅದನ್ನು ನೀವು ಅವ್ರನ್ನ ಕೇಳಬೇಕಲ್ಲ. ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತರು ಹೇಳೋದು ನಾವಲ್ಲ. ಬಿಜೆಪಿ ಕಾರ್ಯಕರ್ತರು ನೀವು ಕೇಳಿ. ಮತ್ತೆ ಅವ್ರು ಯಾವ ರಾಜ್ಯದಾಗ ಕೊಟ್ಟಿಲ್ಲ? ಮೊನ್ನೆ ಇದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟರು, ಆಮೇಲೆ ಡೆಲ್ಲಿಯಲ್ಲಿ ಕೊಟ್ಟರು, ಬಿಹಾರದಲ್ಲಿ ಕೊಟ್ಟರು. ಈಗ ಮತ್ತೆ 4 ರಾಜ್ಯ ಚುನಾವಣೆ ಘೋಷಣೆ ಮಾಡ್ತಿದ್ದಾರೆ. ಯಾಕೆ ಅವ್ರಾದ್ರು ಮಾಡ್ಬೋದು, ನಾವು ಮಾಡಿದ ತಪ್ಪ? ನಾವು ಕಾಂಗ್ರೆಸ್ನಲ್ಲಿ ಮಾಡಿದ ತಪ್ಪು, ಅವ್ರಾದ್ರು ಕೊಡ್ಬೋದು. ಕೊಟ್ಟಿಲ್ವ? ನಮ್ಗಿಂತ ಜಾಸ್ತಿ ದೀದಿ ಭಾಗ್ಯ ಅಂತ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಅವರಾದ್ರೂ ಅಲೌನ್ಸ್ ಮಾಡ್ಬೋದು, ನಾವು ಮಾಡಬಾರ್ದು. ಕೊನೆಯದಾಗಿ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ಇರ್ತಕ್ಕಂಥದ್ದು, ದಾವಣಗೆರೆ ದಕ್ಷಿಣ ವಿಧಾನಸಭೆಯಲ್ಲಿ ಕೂಡ ಈ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಹೇಗೆ ಸರ್? ಸರ್ ದಯವಿಟ್ಟು ನಾವು ಪಂಚ ಗ್ಯಾರಂಟಿ ಕೊಟ್ಟಿರೋದ್ರ ಜನ 4 ಜನ 5 ಜನ ಮಾತಾಡ್ಬೋದು. ಜನರ ವಿಶ್ವಾಸ ಇದೆ. ಈ ಮೊನ್ನೆ 3 ಬಾರಿ 3 ಚುನಾವಣೆ ಇಡೋದು, ಉಪಚುನಾವಣೆಗಳು ಗೆದ್ದಂಥ MLAಗಳು 3ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ನಿಮ್ಮ ಕಣ್ಮುಂದೆ ಇದೆ. ಇವು 2ರಲ್ಲೂ ಗೆಲ್ತೇವೆ. ಮುಂದೆ ಬರೋ ನಮ್ಮ ಮಹಾನಗರ ಪಾಲಿಕೆ ಇದೆ, ಒಂದು 6 ತಿಂಗಳು ಬಿಟ್ಟರೆ ಅದನ್ನು ಕಾಂಗ್ರೆಸ್ ಚುಕ್ಕಾಣಿ ನೀಡಿದ್ದೇವೆ. ನಮ್ಮ SS ಮಲ್ಲಿಕಾರ್ಜುನ ನಾಯಕತ್ವದಲ್ಲಿ ಅವರ ಒಂದು ಲೀಡರ್ಶಿಪ್ ಮೇಲೆ. ಯಾಕಂದ್ರೆ ರಾಜಕಾರಣದಲ್ಲಿ ಹೆಲ್ಪ್ ಮಾಡಿದಾರೆ ಅವ್ರು. ಯಾರು ಇಲ್ಲ ನನಗೆ ಆಶ್ರಮ ಮನೆಗಳು ಇವತ್ತು ಯಾರ ಕೈಲಿ ಹಾಕಿದ್ದಿಲ್ಲ. 15,000 ಆಶ್ರಮ ಮನೆ ಮಾಡಿರೋದು ಇವತ್ತು. ಕೇಳ್ರಿ, ಈ ಬಾರಿ ನೀವು ಅನ್ಕೊಂಡ ಹಾಗೆ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನೇ ಜಯಭಾರಿ ಆಯ್ತಂದ್ರೆ ಇನ್ನೂ ಏನೇನು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿದೆ? ಇನ್ನೂ ಏನೇನು ಕೆಲಸ ಮಾಡಬೇಕು? ಅದು ಗೆದ್ದ ಮೇಲೆ ಸಾಕಷ್ಟು ಬಡವರಿಗೆ ಕೆಲಸಗಳು ಸಿಗಬೇಕು. ಆಮೇಲೆ ಹಾಸ್ಪಿಟ್ಲ್ಗಳು, ಗೌರ್ಮೆಂಟ್ ಶಾಲೆಗಳನ್ನು ಅಭಿವೃದ್ಧಿಗೊಳಿಸ್ಬೇಕು. ಇವನ್ನ ಯಾವ ಕಾಸ್ಟ್ ಆಫ್ ಮೈಂಡ್ ಇಟ್ಕೊಂಡು ಮಾಡಬೇಕು. ಕೆಲವೊಂದು ಅದಾವು, ರಸ್ತೆಗಳೆಲ್ಲ ಆಗಿದ್ದಾವೆ. ಕೆಲವೊಂದು ಬೇರೆ ಬೇರೆ ಬಡವರಿಗೆ ಅನುಕೂಲ ಆಗೋಂಥದ್ದು. ನಮ್ಮೆಲ್ಲ ಯಾಕಂದ್ರೆ ದಕ್ಷಿಣ ವಿಧಾನಸಭಾ ಭಾಳ ಬಡವರೇ ಇರೋದು. 90% ಬಡವರು ಇದ್ದಾರೆ, ಇನ್ನು 10% ಶ್ರೀಮಂತರು ಸಿಗ್ತಾರೆ. ರೈತರು ಮತ್ತು ಬಡವರು. ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತೀರಿ? ಕೊನೆಯದಾಗಿ ಹೇಳೋದಾದ್ರೆ ಎಲ್ಲರೂ. ಸರ್ ನಾವು ಕಾಂಗ್ರೆಸ್ ಟಿಕೆಟನ್ನು ಹೇಳಿದ್ದೇವೆ. ಯಾರಿಗೆ ಕೊಟ್ಟರು ಹೈಕಮಾಂಡ್ ಏನು ತೀರ್ಮಾನ ಅಂತಕ್ಕಂಥದ್ದು ಮಲ್ಲಣ್ಣರ ಅಧ್ಯಕ್ಷತೆಯಲ್ಲೇ ನಡೀಬೇಕು. ಪ್ರಭಾ ಮಲ್ಲಿಕಾರ್ಜುನ ಲೋಕಸಭಾ ಸದಸ್ಯರು ಅವ್ರ ನೇತೃತ್ವದಲ್ಲೇ ನಡೀಬೇಕು. ಅವ್ರ ಅಧ್ಯಕ್ಷತೆಯಲ್ಲಿ ನಡೆದರೆ ಚುನಾವಣೆ ಈಸಿ ಗೆಲ್ತೇವೆ ನಾವು. ಕಾಂಗ್ರೆಸ್ ಗೆಲುವು ಖಚಿತ. ಇದು ಪಕ್ಕ ಅಂತೀರಾ? 100ಕ್ಕೆ 100 ಗ್ಯಾರಂಟಿ. ಎಲೆಕ್ಷನ್ ಹೇಗೆ ನಡೀತಾ ಇದೆ ಸರ್? ಎಲೆಕ್ಷನ್ ಅನ್ನೋದು ಇಲ್ಲಿ ಆಕಸ್ಮಿಕವಾಗಿ ಬಂದಿರೋದು. ನನಗೆ ವೈಯಕ್ತಿಕವಾಗಿ ಹೇಳ್ಬೇಕು ಅಂದರೆ ದಶಕಗಳಿಂದ ಒಂದೇ ಫ್ಯಾಮಿಲಿ ಆಳ್ತಾ ಇತ್ತು. ನಾವು ಒಂದು ಸರಿ ಬದಲಾವಣೆ ನೋಡಬೇಕು ಅನ್ನೋ ಆಸೆಯಲ್ಲಿದ್ದೀವಿ. ಅದು ಬದಲಾವಣೆ ಅಹಿಂದ ರೂಪದಲ್ಲಾಗುತ್ತೋ BJP ರೂಪದಲ್ಲಾಗುತ್ತೋ, ಒಟ್ಟೊಮ್ಮೆ ಅವ್ರ ಫ್ಯಾಮಿಲಿಯಿಂದ ದೂರ ಇದ್ದು ಅವ್ರ ಫ್ಯಾಮಿಲಿನೇ ಅಂತ ನೆಚ್ಕೊಂಡು ಇಲ್ಲದೆ ರೀತಿಯಲ್ಲಿ ಒಂದು ಯಾರಿಗಾರ ಒಳ್ಳೆ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಅಂದರೆ ಜನಸಾಮಾನ್ಯರು ಕೂಡ ಕೇಳ್ತಾ ಇರುವಂಥದ್ದು ಇಷ್ಟೇ. ಅಂದರೆ ಈಗಾಗಲೇ ಮನೆಯಲ್ಲಿ ಸಂಸದರಿದ್ದಾರೆ, ಸಚಿವರಿದ್ದಾರೆ, ಮತ್ತೆ ಯಾಕೆ ಇನ್ನೊಂದು ಟಿಕೆಟ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದರೆ ತಮ್ಮದು ಕೂಡ ಅದೇ, ಅಂದರೆ ಫ್ಯಾಮಿಲಿ ರಾಜಕಾರಣ ಬೇಡ ಅಂತ ಬೇಡ, ವಂಶ ಪಾರಂಪರೆ ಫ್ಯಾಮಿಲಿ ಇದೆಲ್ಲ ಸ್ವಲ್ಪ ಭಾಳಷ್ಟು ದಿನಗಳಿಂದ ಇದೇನು ನೋಡ್ತಾ ಬಂದಿದ್ದೇವೆ. ಆದರೆ ಅವರಿಂದ ಏನು ಕೇಡೇನಾಗಿಲ್ಲ. ಆದ್ರೂ ನಾವು ಬದಲಾವಣೆ ಒಂದ್ಸರಿ ನೋಡೋದು ಒಳ್ಳೆಯದಲ್ಲ. ಅಂದರೆ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಈ ಭಾಗದಲ್ಲಿ? ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ನಮ್ಗೆ ಯಾವುದಕ್ಕಿಂತ ಉತ್ತಮ ರೀತಿಯಲ್ಲಿ ಸಿಗ್ಬೋದೇನೋ ವ್ಯಕ್ತಿ ಅನ್ನೋ ಒಂದು ಆಶಾಭಾವನೆ ಅಷ್ಟು. ಆ ರೀತಿ ಕ್ಯಾಂಡಿಡೇಟ್ ಯಾರು ನಿಮ್ಮ ಗಮನಕ್ಕಿರುವಂಥವ್ರು ಯಾರಿದ್ದಾರೆ ಸರ್? ಸರ್ ವೈಯಕ್ತಿಕವಾಗಿ ನಾನು ನಿಂತರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ಜನ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಇದರಿಂದ BJP ಒಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅಂತ. BJPಯಲ್ಲೂ ಸುಮಾರು 3 ಜನ ಮೇನ್ ಒಂದು ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಈಗ ಅಜಯ್ ಕುಮಾರ್ ಇರ್ಬೋದು, ಇನ್ನೊಂದು ಕೂಡ ಶ್ರೀನಿವಾಸ್ ಅವರು ಇರ್ಬೋದು, ಇನ್ನೊಂದು ಕೂಡ ಜಾಧವ್ ಅವರು ಇರ್ಬೋದು. ಅಂದರೆ 3 ಜನದಲ್ಲಿ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರೆ BJPಯಿಂದ ಪ್ರಬಲ ಆಕಾಂಕ್ಷೆ ಯಾರಾಗ್ತದೆ ಸರ್? ಸರ್ ಈಗ ದಕ್ಷಿಣ ಕ್ಷೇತ್ರದಾಗ ಸದ್ಯಕ್ಕೀಗ ಜಾಧವ್ ಅವ್ರದ್ದೇ ಒಂದು ಸ್ವಲ್ಪ ಹೆಸರಿರೋದು. ಅದು ಬಿಟ್ಟರೆ ವೈಯಕ್ತಿಕವಾಗಿ ಯಾರು ಜನಸ್ಪಂದನೆಯಲ್ಲಿ ಅಷ್ಟೊಂದು ಮುಂದೆ ಬಂದಿಲ್ಲ. ಹಂಗಾಗಿ ಕೊಟ್ರೇನು ತಪ್ಪೇನಲ್ಲ. ಇಲ್ಲ ಉತ್ತಮ ವ್ಯಕ್ತಿ ಹುಡುಕ್ತೀನಿ ಅನ್ನೋದಾದ್ರೆ ಇನ್ನೂ ಉತ್ತಮ ಒಳ್ಳೆಯದು.
ಈ ಬಾರಿಗೆ ಬಿಜೆಪಿ ಪ್ಲಸ್ ಆಗುವಂತ ಸಾಧ್ಯತೆಗಳು ಸುಮಾರಿದೆ ಅಂತೀರಾ? ಹೌದು, ಒಂದು ವೇಳೆ ಇವರು ಏನಾದರೂ ಅಲ್ಪಸಂಖ್ಯಾತರ ಬಗ್ಗೆ ಹೆಚ್ಚು ಒಲವು ತೋರಿಸಿದ್ರೆ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದು ಅನಿಸುತ್ತೆ. ಅಂದ್ರೆ ಈ ಭಾಗದಲ್ಲಿ ಯಾರೇ ಕೂಡ ವಿನ್ ಜಯಶಾಲಿ ಆಗಿ ಬಂದ್ರೆ ಅವ್ರು ಏನು ಅಭಿವೃದ್ಧಿ ಮಾಡ್ಬೇಕು ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸಾಕಷ್ಟು ಈಗ ಇಲ್ಲಿ ಇದೆ, ನಾವಿರೋ ಈ ಜಾಲಿನಗರ ಸುಮಾರು ವರ್ಷಗಳಿಂದ ಸ್ಲಮ್ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ ಇನ್ನೂ ಯಾವುದೇ ರೀತಿ ನಮಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಆಗಲಿ ಬೇರೆ ಏನೂ ಅವಕಾಶ ಸಿಕ್ಕಿಲ್ಲ. ಇದುವರೆಗೂ ಬಂದಿರೋರು ಯಾರೂ ಇದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಆ ರೀತಿಯಲ್ಲಿದೆ. ನಾವು ಒಂದಂಥ ಆಶಾಭಾವನೆಯಲ್ಲಿ ನೋಡಬೇಕಲ್ಲ. ಅಂದ್ರೆ ಸುಮಾರು ನಿರೀಕ್ಷೆಗಳಿದೆ. ಇದ್ದಾವೆ ನಿರೀಕ್ಷೆಗಳಂತೂ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರು ಮತ್ತು ಯಾರ್ಯಾರು ಹೆಂಗಿರುತ್ತೆ ಅಂತಂದು ಆಫ್ಟರ್ ಎಲೆಕ್ಷನ್ನೇ ಗೊತ್ತಾಗುತ್ತೆ. ಸರ್, ನನ್ನ ಹೆಸರು DB ಲಿಂಗರಾಜ್ ಅಂತಂದೇಳಿ. ಹಳೆ 12ನೇ ವಾರ್ಡ್ಗೆ 2000 ಇಸ್ವಿಯಲ್ಲಿ ಶೇಖ್ ಅಹಮದ್ ಅವರು ಅಧ್ಯಕ್ಷ ಆದಾಗ ನಮಗೆ ಕಾರ್ಯದರ್ಶಿ ಸ್ಥಾನ ಕೊಡಿದ್ರು. ಅಲ್ಲಿಂದ ಇದುವರೆಗೂ ಕಾಂಗ್ರೆಸ್ನಲ್ಲಿ ಇದೆ. ನಾವು ಪಕ್ಷಾಂತರ ಏನು ಮಾಡಿಲ್ಲ. ಈ ಬಾರಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಅದಕ್ಕೆ ತಕ್ಕಂಥ ವ್ಯಕ್ತಿ ಕೊಟ್ಟರು ಮಾತ್ರ ಸಾಧ್ಯ. ಆದರೆ ಅಲ್ಪಸಂಖ್ಯಾತರು ಕೇಳ್ತಾರೆ, ಹಿಂದುಳಿದ ವರ್ಗದವರು ಕೇಳ್ತಾರೆ, ಸಮರ್ಥರು ಕೇಳ್ತಾರೆ. ಅವರು ಯಜಮಾನರು ಸಾವುಕಾರ ತೀರ್ಕೊಂಡಿದ್ದಾರೆ. ಅವ್ರ ಮೊಮ್ಮಗ ಅಂತಂದೇಳಿ ಅನ್ಕೊಂಪದ ಮೇಲೆ ನಾವು ಗೆಲ್ಲಿಸ್ಬೇಕು, ನಮ್ಮ ಮೊಮ್ಮಗನಂತ ಮಗನ ಗೆಲ್ಲಿಸ್ಬೇಕು ಅಂತಂದೇಳಿ ಹೇಳಿದ್ದಾರೆ. ಆದರೆ ಹಿಂದುಳಿದ ಹಿಂದದವರು ಅವ್ರು ಕೇಳ್ತಾರೆ, ನಮಗೆ ಅಲ್ಪಸಂಖ್ಯೆ ಇಷ್ಟು ವರ್ಷ 6 ವರ್ಷ ನಮ್ಮ ಸಾವುಕಾರಿಗೆ ಗೆಲ್ಲಿಸಿದ್ದೀವಿ, ನಮಗೆ ಇದೊಂದು ಚಾನ್ಸ್ ಕೊಡ್ರಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ದುಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಾರೆ, ಎಲ್ಲ ದುಡಿದು ಶೇಖ್ ಅಹಮದ್ ಸಾಬ್ರು, ಸೈಫುಲ್ ಸಾಬ್ರು ಎಲ್ಲ ಪೂರ್ತಿ ಎಲ್ಲ ದುಡಿದಿದ್ದಾರೆ. ಅದು ನಮಗೆ ಹೆಮ್ಮೆ ಅಂತ ವಿಷಯ. ಆದರೆ ನಮಗೆ ಭೇದ ಭಾವನೆ ಇಲ್ಲ. ಇವರು ಹಿಂದೂ ಮುಸ್ಲಿಮ್ಸ್ ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು. ನಾವು ಪಕ್ಷ ಹೈಕಮಾಂಡ್ ಒಂದಿದೆ, KCC ಅಧ್ಯಕ್ಷ ತಾನು ಏನಾಯ್ತೋ ಅವ್ರು ಹೇಳ್ದಂಗೆ ಅಲ್ಲೇನು ತೀರ್ಮಾನ ಅಂದ್ರೆ ಆ ತೀರ್ಮಾನಕ್ಕೆ ನಾವು ಯಾವುದೇ ಒಬ್ಬ ವ್ಯಕ್ತಿ ನಿಂತಿದ್ರು ಕಾಂಗ್ರೆಸ್ಗೆ ನಮ್ಮ ಅಂದ್ರೆ ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ಸುಮಾರು ಏನಂತಂದ್ರೆ ವ್ಯಕ್ತಿಗಳು ಕಾರ್ಯಕರ್ತರು ಇದ್ದಾರೆ. ಅವ್ರು ಕೊಡ್ಬೇಕಾ? ಯಾಕಂದ್ರೆ ಹಿಂದೆ ಶಾಮನೂರ್ ಶಿವಶಂಕರ್ ಹೇಳಿದ್ರಂತ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ದಾವಣಗೆರೆಯಲ್ಲಿ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜನ ಇದ್ದಾರೆ. ಆದರೆ ದಡ್ಕತ್ಬೇಕಲ್ಲ, ಕುದುರೆ ಓಡಿಸೋ ಶಕ್ತಿ ಬೇಕಲ್ರಿ. ಕುದುರೆ ಏರಿದ ಮೇಲೆ ಸುಮ್ಮನೆ ಕುದುರೆ ಎತ್ತು ಕುಂತ್ಕೊಂಡ್ಬಿಟ್ರೆ ಗೆದ್ಬಿಡ್ತಾವ ನಾವು. ಗೆಲ್ಲ ಶಕ್ತಿ ಬೇಕು. ಕುದುರೆ ಓಡಿಸೋ ಶಕ್ತಿ ಇಲ್ಲ ಅಂತಾರೆ ಅವ್ರಿಗೆ. ಎಲ್ಲರ ಅದರ ಆಸಕ್ತಿ. ನನಗೆ ನಾನೊಬ್ಬ ಪ್ರಜೆ, ಓಡಿಸ್ಲಿಕ್ಕೆ ಬರಲ್ಲ ಅಂತ ನಮಗೆ ಬರಲ್ಲ. ಬೇಕಲ್ಲ ಸರ್, ತಾಕತ್ತು. ಹೌದು, ಅದಿಲ್ದಲ್ಲಿ ಯಾವುದು ನಡೆಯಲ್ಲ ಇವತ್ತು ಪ್ರಪಂಚ. ಹೌದ್ರಾ? ನಿಮಗೆ ತಿಳಿದ ಹಾಗೆ ಹಣನೂ ಬೇಕು, ಗುಣನೂ ಬೇಕು, ಎಲ್ಲದೂ ಬೇಕು. ಹಣ ಇಲ್ದಲ್ಲೇ ನಡೆಯಲ್ಲ, ಚುನಾವಣೆ ಮಾಡೋಕ್ಕಾಗಲ್ಲ. ಇವತ್ತೊಂದು ಕಾರ್ಪೊರೇಟರ್ ಎಲೆಕ್ಷನ್ ಮಾಡ್ಬೇಕಂದ್ರೆ ಸೋಲಕ್ಕೆ 30 ಲಕ್ಷ ಬೇಕು, ಗೆಲ್ಲಕ್ಕೆ 50 ಲಕ್ಷ ಬೇಕು. ಹಂಗಿದ್ರು ಮಾತ್ರ ಚುನಾವಣೆ. ಬಡವರು ಬಗ್ಗರು ಮಾಡೋಂಥ ಚುನಾವಣೆ ಅಲ್ಲ. ನಾವು ಕಾರ್ಯಕರ್ತರಾಗ ದುಡಿಯೋಣ. ಏನಾಯ್ತು ಇನ್ನು ನಿಮ್ಮ ಹತ್ರ ತಾಕತ್ತೆ ನಿಲ್ರಿ, ನಿಮ್ಮ ಸಪೋರ್ಟ್ ಮಾಡ್ತೇವೆ, ನಮ್ಮ ಸಪೋರ್ಟ್ ನಿಮಗೆ. ಅದು ನಮ್ಮ ಭಾವನೆ. ಇದನ್ನೆಲ್ಲ ತೀರ್ಮಾನ ಇನ್ನೂ ಚಿಕ್ಕವರು ಇದ್ದಾರೆ, ಇಲ್ಲ. ಅಹಿಂದ ವರ್ಗಕ್ಕೆ ಅಲ್ಪಸಂಖ್ಯಾತರು ನಾನು ಕಾಂಗ್ರೆಸ್ ಪಕ್ಷವಾಗಿ ಅವರಿಗೆ ಅಂತ ಏನಲ್ಲ, ಅವ್ರಿಗೂ ದುಡಿದಾರೆ, ಅವ್ರಿಗೂ ಒಂದ್ಸಲ ಕೊಟ್ಟು ನೋಡಿ ಇದೊಂದು ಚುನಾವಣೆ ಅಂತ ನನ್ನ ಭಾವನೆ ಇದೆ. ಆದರೆ ಒಂದು ವೇಳೆ ಆ ಮುಸ್ಲಿಮ್ಸ್ ಬಾಂಧವರಲ್ಲೇ ಹೊಂದಾಣಿಕೆ ಇಲ್ಲ. ಅವ್ರದ್ದು 82% ಇದೆ, ನಮ್ಮ ಹಿಂದುಳಿದ ವರ್ಗದ್ದು 28-30 ಒಟ್ಟು ಸೇರಿ ಗೆಲ್ತಾರೆ. ಆದರೆ ಒಂದು ಭಾಗ ಆಗಲ್ಲ. ಅದು ಆ ಅಲ್ಪಸಂಖ್ಯಾತರಲ್ಲಿ ಒಂದು ಸೈಡ್ ಮಾಡಲ್ಲ. ಅವ್ರದ್ದೆಲ್ಲ 4-5 ಪಂಗಡ ಇದಾವೆ. ಹಂಗಾಗಿ ಒಂದು ಸ್ವಲ್ಪ ಭಾರ ಆಗುತ್ತೆ. ನೇರವಾಗಿ ಕೇಳೋದಾದ್ರೆ ಈಗ ಮುಸ್ಲಿಂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ BJP ಅವರಿಗೆ ಪ್ಲಸ್ ಆಗುತ್ತಂತೀರಾ? ಹೌದು, ಸತ್ಯ. ಇದು 100% 100 ಸತ್ಯ ಆಗುತ್ತೆ. ಆ ದೃಷ್ಟಿಯಿಂದ ಇಟ್ಕೊಂಡು ಮಾತಾಡ್ತಿರೋದು ಅವರು. ಯಾಕಂದ್ರೆ ಸಾಕಷ್ಟು BJP ಕಾರ್ಯಕರ್ತರು ಅದನ್ನೇ ಹೇಳ್ತಾರಂತದ್ದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ನಾವು ಜಯ ಬೇರೆ 100% ಅಂತ ಅವರು ಆ ತಲೆಯಾಗಿದೆ. ಆದರೆ ಕಾಂಗ್ರೆಸ್ಕರ್ತರು ಅಷ್ಟು ದೃಢಪಟ್ಟು ಇಲ್ಲ. ಅವ್ರ ನಿರ್ಧಾರನೇ ನಿರ್ಧಾರ. ಯಾವುದೇ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಒಂದು ಕುದುರೆಯು ಚಿಹ್ನೆ ಕೊಡ್ಲಿ, ಅದನ್ನು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೇವೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ ಹೌದು. ಮುಸ್ಲಿಮ್ಸ್ ನಿಲ್ಲಿ, ಕುರುಬ್ರ ನಿಲ್ಲಿ, ನಾಯಕರ ನಿಲ್ಲಿ, ಕ್ರಿಶ್ಚಿಯನ್ಸ್ ನಿಲ್ಲಿ, ಯಾವುದೇ ಜಾತೀಯತವಾಗಿ. ಅಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ಆಗಿದೆ. ನೋಡ್ರಿ, ಒಂದು ಮನೆಯಲ್ಲಿ 5 ಜನ ಅಣ್ತಂಬಳಿದ್ದಾಗ 5 ಜನ ಅಣ್ತಂಬಳು ಒಂದೇ ಮನೆ ಇರಲ್ಲ. ಈಗ ನಮಗೆ ಅವರು ಮಾಡಿಕೊಟ್ರೆ ಅವ್ರು ನೆನೆಸ್ತಾರೆ. ನಾವು ಶಂಕರಪ್ಪರಿಗೆ, ಮಲ್ಲಣ್ಣವ್ರು ನೆನೆಸ್ತೇವೆ. ಈ ಗುಡಿಸಲು ಮನೆ 25-30 ವರ್ಷ ನೆರಕಿ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು 2009ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಲ್ಲಿ ನಿರ್ಮಾಣ ಆಗಬೇಕಾಯ್ತವು. ಅವರು ಮನಮೋಹನ್ ಸಿಂಗ್ ತೀರ್ಕೊಂಡ್ಬಿಟ್ರು. 2016ರಲ್ಲಿ ನಮಗೆ ಅಲೋಮ್ ಅವು ನಮ್ಮವು ಕೈ ತಪ್ಪೋಗಿದ್ದು. ಅವರೇ ಮಾಡಿಸ್ಕೊಡ್ಬೇಕು ಅನ್ನೋ ನಿರ್ಧಾರ ಆಗಿತ್ತು. ನಾವಿಲ್ಲಿಂದ ಹೋರಾಟ ಮಾಡಿ ಶಂಕರಪ್ಪರಿಗೆ ಕಂಡವಾಗ ಅಂಬರೀಷ್ ಅವರು ವಸತಿ ಸಚಿವರು, ನಾವಿಲ್ಲಿಂದ ನಾವೊಂದು ಕಾರ್ಯಕರ್ತರೆಲ್ಲ ಹೋಗಿ ಸಾವುಕಾರ ಹತ್ರ ಇಲ್ಲೇ ಲೆಟರ್ ಮಾಡಿಸ್ಕೊಂಡು ಹೋಗಿ
ಅವತ್ತು ಒಂದು ದಿವಸ ಕೈ ತಪ್ಪಿದ್ರೆ ನಮಗೆ ಮನೆ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಹತ್ತು ಸಿಗ್ತಿರ್ಲಿಲ್ಲ. ಎಂಡಿ ಮೇಲೆ ಎಂಡಿ ಬಿದ್ದು ನನಗೆ ಎಂಡಿ ಅನ್ನೋ ಭಾವನೆ ಬಂದಿತ್ತು. ಮನೆ ಲೈನ್ಗಳು ನಾವು ಸ್ವಂತ ಕಟ್ಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾವಲ್ಲಿ ಅಧ್ಯಕ್ಷರಿಗೆ ಹೋಗಿ ಅಂಬರೀಷಣ್ಣರಿಗೆ ಕಂಡು, ದೊಡ್ಡ ಸಾವುಕರಿಗೆ ಕಂಡು, ಮಲ್ಲಣ್ಣರಿಗೆ ಕಂಡು ಅವ್ರು ಹೇಳಿದ ಮೇಲೆ ಚೇಂಜ್ ಆಯ್ತು ಪ್ಲೇಟ್. ನಾವೇ ಕಟ್ಸ್ಕೊಳಂತ ತೀರ್ಮಾನ ಆಯ್ತು. ಸರ್ಕಾರದಿಂದ 2,66,000 ರೂಪಾಯಿ ಬಂದಿದ್ದು ಅಷ್ಟೇ ನಿಜ, ಅದು ಫೌಂಡೇಶನ್ಗೆ ಆಗಲಿಲ್ಲ. ಆದರೆ ಸಾಲ ಸೂಲ ಮಾಡಿ ಇವತ್ತು ಗಚ್ಚಿನ ಮನೆಯಲ್ಲಿ ಜೀವನ ಮಾಡ್ತಾ ಬಂದಿರೋದು ಒಂದಕ್ಕೆ ಶಂಕರಪ್ಪರೇ ಕಾರಣ. ಈಗ ಸಮರ್ಥ ಅವರು ರಾಜಕಾರಣಕ್ಕೆ ಸಮರ್ಥವಾಗಿದಾರ? ಸಮರ್ಥರ ಇದಾರೆ, ಆದ್ರೆ ಇನ್ನೂ ಬೆಳಿಬೇಕು, ಇನ್ನೂ ಕುಡಿಯೋದು. ಈಗ ಕುಡಿಯಲೇ ಈಗ ಏನಂತಂದ್ರೆ ಈಗ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದಾರೆ. ಅವ್ರ ಆಸೆ ಅದು, ಎಲ್ಲ ಆಸೆ ಅವರು ಸಹ. ಈಗ ಒಂದು ಮನೆಯಲ್ಲಿದ್ದ ಮತ್ತೆ ಮಗ ನಿಂತ ಇದ್ದಿದ್ದಲ್ಲ ರಾಜಕಾರಣ ಇಲ್ಲ ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೇಳ್ರಿ, ಕುಟುಂಬ ರಾಜಕಾರಣ ಇರೋದು. ದೇವೇಗೌಡರಿಗೆ ಕೇಳ್ರಿ, ಜಾರಕಿಹೊಳಿಯವ್ರಿಗೆ ಕೇಳ್ರಿ, SR ಬೊಮ್ಮಾಯಿ ಕೇಳ್ರಿ, MB ಪಟೇಲ್ ಕೇಳಿ, ಪ್ರತಿಯೊಬ್ಬ ಕರ್ನಾಟಕ BJPಯಲ್ಲಿ ಆಯ್ತು, ದಳದಲ್ಲ ಆಯ್ತು, ಕಾಂಗ್ರೆಸ್ ಎಲ್ಲರ ಮನೇಲಿ ಇದ್ದಿದ್ದೆ. ಅದೊಂದು ವೃತ್ತಿ. ಇವತ್ತು ಒಬ್ಬ ಮಗ ನಾನು ಮೆಸ್ಟ್ರ್ ಆದರೆ ನನ್ನ ಮಗ ನಾನು ಮೆಸ್ಟ್ರ್ ಆಗ್ಬೇಕು, ಅವನ ಮಗ ಮತ್ತೆ ಹಿಂಗೆ ಒಂದು ಆಸೆ ಇರ್ತಾವೆ. ಹೌದ್ರಾ? ಹಂಗೆ ಅದೇ ವೃತ್ತಿ ಅದು. ಕಾಂಗ್ರೆಸ್ ಭದ್ರಕೋಟೆ, ಕಾಂಗ್ರೆಸ್ನಲ್ಲೇ ಉಳಿಯುತ್ತೆ. ಹೌದು ಸತ್ಯ, ಅದು 100ಕ್ಕೆ 100 ಸತ್ಯ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ. ಯೋಗೇಶ್ ಅಂತ. ಯೋಗೇಶ್ ಅವ್ರು ಏನ್ ಮಾಡ್ತೀರಿ? ನಮ್ದು ಇಲ್ಲಿ ಹೋಟ್ಲ್ ಇದೆ. ಹೋಟೆಲ್ ಹೇಗೆ ನಡೀತದೆ? ಹೋಟೆಲ್ ಚೆನ್ನಾಗಿದೆ ಸರ್. ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ನಾವು ಯಾವಾಗ್ಲೂ ಬಿಜೆಪಿಗೆ ಹಾಕ್ತಿರೋದು. ಬಿಜೆಪಿ ಅಂತಂದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ? ನಮಗೆ ಅಜಯ್ ದಾಸ್ಕರಿಯಪ್ಪ ಇಲ್ಲಾಂದ್ರೆ ಅಜಯ್ ಕುಮಾರಿಗೆ ಕೊಡ್ಬೇಕು ಸರ್. ದಾಸ್ಕರಿಯಪ್ಪ ಮತ್ತು ಅಜಯ್ ಕುಮಾರ್ 22,000 ಅಂತರದಿಂದ ಸೋತಿದ್ರು. ಇನ್ನೊಂದು ಚಾನ್ಸ್ ಕೊಡ್ಬೋದಲ್ಲ ಸರ್? ಓಕೆ. ಈ ಬಾರಿ ವಿಜಯ್ ಕುಮಾರ್ ಅವರು ಕೊಟ್ರೆ RS ಬರ್ತಾರೆ ಅಂತೀರಾ? ಗೆಲ್ತಾರೆ ಸರ್. ಓಕೆ. ಅಂದರೆ BJP ಅವರು ಈ ಭಾಗದಲ್ಲಿ ಸುಮಾರು ಮುಸ್ಲಿಮರು ಓಟ್ 85,000ಕ್ಕಿಂತ ಹೆಚ್ಚಿಗೆ ಇದೆ. ಈ BJP ಅವರು ಇಲ್ಲಿ ಗೆಲ್ಲಲ್ಲ ಅಂತೇಳಿ ಒಂದು ಸುಮಾರು ಜನ ಹೇಳ್ತಾರೆ. ಅದಕ್ಕೆ ಏನಂತೀರಿ? ಗೆಲ್ತಾರೆ ಸರ್ ಈ ಸಲ. ಈ ಬಾರಿ ಅಜಯ್ ಕುಮಾರ್ ಅವರು ಕೊಟ್ಟರೆ ಪಕ್ಕ ವಿನ್ ಆಗ್ತೀರಂತ? ಆಗುತ್ತೆ ಸರ್. ಓಕೆ. ಅಂದರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆ ಈ ಭಾಗದಲ್ಲಿ? ಅಭಿವೃದ್ಧಿ ಏನಿಲ್ಲ ಸರ್, ಝೀರೋ. ಓಕೆ. ಎಸ್. ಮತ್ತೆ ಈಗ ನಿಮ್ಮದು ಎಷ್ಟನೇ ವರ್ಷದ ಓಟು ಇವಾಗ? ನಮ್ದು ಇದು 2ನೇ ವರ್ಷದ. ಎಸ್. ಮತ್ತೆ ನಮಗೆ ಏನಿಲ್ಲ ಸರ್, ದೇಶದ ಬಗ್ಗೆ ಐತಲ್ಲ, ನಾವು ಉಳಿಬೇಕು, ನಾವು ಬದುಕಬೇಕು ಅಂದ್ರೆ ನೀವೇ ನೋಡಿರಿ, ಇಸ್ರಾನ್ ಅಮೇರಿಕಾ ಇಂದ ಯುದ್ಧ ಆಗಿದೆ. ಮೋದಿ ಇರೋದ್ರಿಂದನೇ ನಾವು ಹೇಳ್ತಿರೋದು. ಮೋದಿ ಬಗ್ಗೆನೇ ಮಾತಾಡ್ತಿರಲ್ಲ, ಪಕ್ಷದ ಬಗ್ಗೆ ಮಾತಾಡ್ತಿರೋದು. BJP ಇದ್ದರೆ ನಾವು ಬದುಕ್ತೀವಿ, ಇಲ್ಲ ಅಂದರೆ ನಾವು ಮಕ್ಕಂತೀವಿ ನೆಲದ ಮೇಲೆ, ಅಷ್ಟೇ ಹೇಳೋದು. ಯಾರಿಗೆ ಹಾಕ್ತೀರಿ? ನಾವು ಯಾವಾಗಿಂದನೂ BJP ಹಾಕೋದು. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಕೊಟ್ಟರೆ ಅನುಕೂಲ? ನೋಡಿ ಸರ್, ಯಾರಿಗೆ ಕೊಟ್ರು ಓಟ್ ಹಾಕ್ತೀವಿ, ನಮಗೆ ಪಕ್ಷ ಬೇಕಷ್ಟೇ. ಇಂಪಾರ್ಟೆಂಟ್. ನಮಗೆ BJP ಭಾರತೀಯ ಜನತಾ ಪಾರ್ಟಿಗೆ, BJP ಅನ್ನೋದು ನಾವು ಸೆಕೆಂಡ್ರಿ. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿಯಿಂದನೂ ನಾವು ಬದುಕೊಂಡ್ ಬಂದೀವಿ. ಭಾಗದಲ್ಲಿ ಶಾಮನೂರ್ ಶಿವಶಂಕರ್ ಕೆಲಸ ಮಾಡಿಲ್ಲ ಅಂತ? ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ. ಆ ಕಡೆಗೆ ಅಷ್ಟೇ. ಉತ್ತರ ಕಡೆಗೆ ಜಾಸ್ತಿ ಮಾಡಿದ್ರಿ. ಈ ದಕ್ಷಿಣ ಭಾಗದಲ್ಲಿ? ಉತ್ತರ ಕಡೆಗೆಲ್ಲ, ದಕ್ಷಿಣ ಭಾಗ ಕಡೆಗೆ ಎಲ್ಲ ಕಡೆಗೆ ಮುಸ್ಲಿಮ್ಸ್ ಎಲ್ಲಿದಾರ ಅಲ್ಲಿ ಅಷ್ಟೇ ಅಷ್ಟೇ ಭಾಗದಲ್ಲಿ ಮಾಡಿಲ್ಲ ಅಂತ? ಮಾಡಿಲ್ಲ. ನಾವು ಬಾಯ್ ಬಿಟ್ಟು ಹೇಳ್ತೀವಿ, ನೀರಿಲ್ಲ, ಅದು ಇಲ್ಲ, ಎಲ್ಲ ಹೇಳ್ತಾರೆ. ಹಕ್ಕುಪತ್ರ ಕೊಟ್ಟಾರ, ಅದು ಕೊಟ್ಟಾರ ಅಂತ. ಅದು ಎಲ್ಲಿಂದ ಬಂದಿದೆ? ಮನಿ ಕಟ್ಸೋಕ್ಕೋಸ್ಕರ ದುಡ್ಡು ಬಂದಿದೆ ಅಂತಾರೆ. 2,40,000 ರೂಪಾಯಿ ಬಂದಿದೆ. ಅದು ಎಲ್ಲಿಂದ ಬಂದಿದೆ? ಕೇಂದ್ರದಿಂದ ಬಂದಿರೋದು. ಅದು ಹೇಳ್ತಾರ ಅಷ್ಟೇ. ಅದು ಅಂದ್ರೆ ಮೇಲೆ ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಇವ್ರ ಹೆಸರು. ಹಂಗೆ ಮತ್ತೆ ಆಗಿರೋದಣ್ಣ. ಕೊನೆಯದಾಗಿ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕೇಂದ್ರದಿಂದ ಆಗಿದ್ದು 100 ಇದು ಬಂದಿದ್ದು ದೇಶಕ್ಕೋಸ್ಕರ. GM ಸಿದ್ದೇಶ್ವರ ಇರುವಾಗ ಸ್ಮಾರ್ಟ್ ಸಿಟಿ ಅವ್ರು ಇದ್ರು ಅಂತ ಬಂದಿಲ್ಲ. ಸರ್ಕಾರದಿಂದ ಗೌರ್ಮೆಂಟಿಂದ ಏನ್ ಬರುತ್ತಲ್ಲ ಕೇಂದ್ರದಿಂದ, ಅಲ್ಲಿಂದ ಬಂದಿರೋದು. GM ಸಿದ್ದೇಶ್ವರ ಏನು ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನ ಕೊಡ್ತಿರ್ತಾರೆ. ಈಗ ನೀವು ಬಂದಿರಿ, ನೀವೇನು ಕೊಡಲ್ಲ, ನೀವು TV-ಯಿಂದ ಬಂದಿರಿ, ನಿಮ್ಮ ಇವ್ರಿದಾರ ಅಲ್ಲಿಂದ ಬಂದಿರ್ತೀರಿ ಅಷ್ಟೇ. BJP ಯಾರೇ ನಿಂತರು BJP ಪಕ್ಕ ವಿನ್ ಈ ಬಾರಿ ಪಕ್ಕನೇ ಭಾರತೀಯ ಜನತಾ ಪಾರ್ಟಿ. ಈ ಬಾರಿಗೆ ಚುನಾವಣೆ ಕಾವು ತುಂಬಾ ರಂಗೇರುತ್ತೆ. ಟಿಕೆಟ್ ಯಾರಿಗೆ ಕೊಟ್ಟರೆ ಅನುಕೂಲ ಸರ್? BJP-ಯಿಂದ ಮತ್ತು ಕಾಂಗ್ರೆಸ್ಸಿಂದ? ಸರ್, ಕಾಂಗ್ರೆಸ್ಸಿಂದ ಸಮರ್ಥ ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ.
ಸಮರ್ಥ ಅಂದ್ರೆ ಮಲ್ಲಿಕಾರ್ಜುನ ಮಗ ಅವ್ರಿಗೆ ಕೊಡಬೇಕು. ಶಾಮನೂರು ಶಿವಶಂಕರ್ ಮಲ್ಲಣ್ಣನ ಮಗನು. ಅಂದ್ರೆ ಸುಮಾರು ಜನ ಹೇಳ್ತಾರೆ ಈಗಾಗಲೇ ಅವ್ರ ಮನೆಯಲ್ಲಿ ಸಂಸದರಿದ್ದಾರೆ, ಅಂತ ಸಚಿವರಿದ್ದಾರೆ, ಮತ್ತು ಅವ್ರ ಮಗನಿಗೆ ಯಾಕೆ ಅಂದ್ರೆ ಸಾಕಷ್ಟು ಕಾರ್ಯಕರ್ತರಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಸರ್, ಕಾರ್ಯಕರ್ತರಿಗೂ ಕೊಟ್ಟೆ ತಪ್ಪಾಗಲ್ಲ, ಆದ್ರೆ ನಮಗೆ ಗೆಲ್ಲಂತ ವ್ಯಕ್ತಿ ಬೇಕಂತಂದು ಒಂದು ಇದು ಅಷ್ಟೇ, ಅದು ಬಿಟ್ರೆ ಮತ್ತೇನಿಲ್ಲ. ಈಗ ಅಲ್ಪಸಂಖ್ಯಾತರ ಪಟ್ಟಿಡಿದಿರ್ತಕ್ಕಂಥದ್ದು, ಯಾಕಂದ್ರೆ ನಿಮ್ಮ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಮತದಾನ ಇದೆ ಅಂತೆ. ಈ ಕಾರಣಕ್ಕಾಗಿ ಅವ್ರಿಗೆ ಓಟ್ ಕೊಡಬೇಕು ಅಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆತಂದ್ರೆ ಪಕ್ಕ ಏನಂತಂದ್ರೆ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಸರ್, ಕೇಳೋದು ಸಹಜ, ನಾವು ಅದು ಕೇಳ್ಬೋದು, ಅವ್ರು ಅಲ್ಪಸಂಖ್ಯಾತರು ಕೇಳ್ಬೋದು, ಆಯ್ಕೆ ಮಾಡಿ ಬಿಟ್ಟಿದ್ದು. ನಮ್ಮ ಅನಿಸಿಕೆ ಮಾತ್ರ ಸಮರ್ಥ ಅವ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಅಂತಂದು ಹೇಳಿ ಒಂದು ವೈಯಕ್ತಿಕ ವಿಚಾರ. ಅಂದ್ರೆ ಬಿಜೆಪಿ ಅವರಿಗೆ ಲಾಸ್ಟ್ ಟೈಮ್ ಅಜಯ್ ಕುಮಾರ್ ಅವರು ನಿಂತಿದ್ರು, ಈಗ ಕೇವಲ 22,000ದಿಂದ ಸೋತಿದ್ರು. ಈಗ ಶಾಮನೂರು ಶಿವಶಂಕರಪ್ಪರ ವಿರುದ್ಧನೇ 22,000 ಸೋತಿದ್ರು. ಈಗ ಇವರ ಸಮರ್ಥ ಅವ್ರ ವಿರುದ್ಧ ಆಟೋಮೆಟಿಕ್ ಆಗಿ ವಿನ್ ಆಗಲ್ಲ ಸರ್. ಶಾಮನೂರು ಶಿವಶಂಕರಪ್ಪ 22,000 ಮತದಿಂದ ಗೆದ್ದರೆ ಈ ಸತಿ ಅಂತ ಸಮರ್ಥ ಅವ್ರಿಗೆ ಕೊಟ್ಟರೆ ಒಂದು 30,000 ಅಂತರದಿಂದ ಗೆಲ್ತಾರೆ ಅವ್ರು. ಇನ್ನೂ ಕೂಡ ಹೆಚ್ಚಿಗೆ ಗೆಲ್ತಾರೆ, ಇಂದು ಹೆಚ್ಚಿಗೆ ಗೆಲ್ತಾರೆ ಅವ್ರು. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ, ಏನು ಸರ್? ಯಾರು ಸರ್ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಸರ್? ಎಲ್ಲ ಸರ್ ಅಭಿವೃದ್ಧಿ ಆಗಿಲ್ಲ ಸರ್, ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗಿದೆ, ಸ್ಮಾರ್ಟ್ ಸಿಟಿದು ಅಭಿವೃದ್ಧಿ ಕೆಲಸ ಭಾಳ ಸಾಕಷ್ಟು ಅಲ್ಪಸಂಖ್ಯಾತರ ಭಾಗದಲ್ಲೇ ಕೆಲಸ ಆಗಿದೆ. ಇಡೀ ದಾವಣಗೆರೆ ದಕ್ಷಿಣ ಇದರ ಕ್ಷೇತ್ರದ ಕೆಲಸ ಆಗಿದೆ. ಯಾಕೆ ಸರ್ ಆಗಿಲ್ಲ ಅಭಿವೃದ್ಧಿ? ಬೇಕಾದಷ್ಟು ಕೆಲಸ ಆಗಿದೆ, ಬೇಕಾದಷ್ಟು ಕೆಲಸ ಆಗಿದೆ. ಕೊನೆಯದಾಗಿ ಈ ಭಾಗದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಹೊಂದಬಹುದು ಸರ್? ಅಂದ್ರೆ ಮಾಡ್ಬೇಕಂತ ಸರ್ ಇನ್ನೂ ಅಭಿವೃದ್ಧಿ ಇದೆ ಸರ್, ಬಟ್ ಏನಪ್ಪ ಅಂದ್ರೆ ಕೆಲವೊಂದು ಇದೆ. ಏನಪ್ಪ ಅಂದ್ರೆ ಕಾಲೇಜು ಮತ್ತು ಆಮೇಲೆ ಹೆಲ್ತ್ ಇದು ಹಾಸ್ಪಿಟ್ಲ್ ಇದೆ, ಮಾಡುವಂಥ ಕೆಲಸ ಇದೆ. ಇನ್ನು ಮಾಡ್ತಾರೆ, ಹಂತವಾಗಿ ಮಾಡ್ತಾರೆ ಸರ್. ಕಾಂಗ್ರೆಸ್ನವರಿಗೆ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಹೌದೌದು, ಸಮರ್ಥ. ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ ಬಿಜೆಪಿ ಇಲ್ಲ? ಅಣ್ಣ ದಾಸಕರಣ ಸಿಕ್ಕರೆ ಭಾರಿ ಟಿಕೆಟ್ ಅಭಿವೃದ್ಧಿ ಆಕತಿ. ಅವ್ರು ಹೆಚ್ಚಿನ ಇವರು 30,000 ಓಟಿಂದ ಇವ್ರು ವಿನ್ ಹಾಕಾರ ಅಂತ ಹೇಳ್ತಾರೆ. ಹೆಚ್ಚಿನ ದಾಸಕರ ಕೊಟ್ಟರೆ 1,00,000 ವಿನ್ ಹಾಕಾರ ನಾವು ಹೇಳ್ತೇವೆ. 30,000ಗಿಂತ ಹೆಚ್ಚು ವಿನ್ ಹಾಕಾರ ಅಂತ ಗ್ಯಾರಂಟಿ 100%. ಮತ್ತೆ ಅಲ್ಪಸಂಖ್ಯಾತರ ಓಟ್ ನಿಮ್ಗೇನು ಇದಾಗಲ್ಲ? ಅಲ್ಪಸಂಖ್ಯಾತರು ಸೊಳ್ಳಿನೂ ಲೆಕ್ಕ ಅದು ಸೊಳ್ಳಿನೂ ಲೆಕ್ಕ. ಅದು ದಾಸಕರಪ್ಪ ನಿಂತ್ಕೊಳ್ಳಿ ಒಂದು ಸೈಡ್ ಇಲ್ಲಿ ಟಿಕೆಟ್ ತಗೊಂಬರ್ಲಿ, ಆದ್ರೆ ಮುಂದಿದ್ದು ನಾವು ಏನಂತ ನಾವು ಮಾಡಿ ತೋರ್ತೇವೆ. ಯುವಕರೇನು ಸುಮ್ಮನೆ ಇಲ್ಲ, ಎಲ್ಲ ರಚ್ಚಿಗೆ ಇದಾರೆ. ಅವ್ರು ನಿಂತ್ಕೊಂಡ್ರೆ ಮಾತ್ರ ಎಲ್ಲ ಜನಗಳು ರಕ್ತ ಕುದೀತೈತಿನ. ಅವ್ರು ಮಾತ್ರ ಹಿಂದೆ ದಾಸಕರಪ್ಪ ನಿಂತಿರ್ಬೇಕಷ್ಟೇ. ಅವ್ರು ಟಿಕೆಟ್ ತಗೊಂಬರ್ಲಿ ಈ ಕ್ಷೇತ್ರಕ್ಕೆ. ಒಂದು ಸೈಡ್ ನಾವು ಓಟ್ ಗೆಲ್ಸ್ಕೊಟ್ಟಿಲ್ಲ ಅಂದ್ರೆ ನಾವು ಏನು ಬೇಕಾದ್ರೆ ಹೇಳ್ತೀವಿ, ಅವ್ರ ಮಾತು ಹೇಳಿ. ಅಂದ್ರೆ ಇನ್ನೊಂದು ಈ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ, ಕಾಂಗ್ರೆಸ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಒಂದು ಸೈಡ್ ಹೇಳ್ತೇವೆ. ಶೇಖರ್ ನೀರು ಬರ್ತಿಲ್ಲ, ಚರಂಡಿ ಬ್ಲಾಕ್ ಆಗ್ಯಾವು. ವಾಟರ್ ಲೈನ್ ನೀರೆಲ್ಲ ಐತಿ, ನಮ್ಮ ಇರೋದ ಬರ್ರಿ ತೋರಿಸ್ತೀನಿ. ನಮ್ಮ ಶೇಖರ್ ಮರದ ಬಗಲ್ದಾಗ ನೀರೆಲ್ಲ ಬರತ್ತಿ, ವಾಟರ್ ನೀರು ಐತಿ, ಬ್ಲಾಕ್ ಆಗಿ ಚರಂಡಿಗಳು. ನಾನು ಈಗ ತೋರಿಸ್ತೀನಿ, ಬರ್ರಿ ಯಾರು ಬಂದು ಕೇಳಿ. ನೀರಿಲ್ಲ ಸರಿಯಾಗಿ. ಏನು ಅವ್ರ ಕೈಗೆ ಸಿಗ್ತಿದ್ರ? ಏನು ಹೊರಗಡೆ ಬರ್ತಿದ್ರು? ನಾನು MLA ಯಾರು ನಮ್ಮ ಕೈ ಸಿಕ್ಕಿಲ್ಲ, ನಾವು ಏನು ಇದು ಮಾಡಿಲ್ಲ. ಆದ್ರೂ ಅವ್ರಿಗೆ ಟಿಕೆಟ್ ಅಂದ್ರೆ ಓಟ್ ಹಾಕ್ತಿದ್ರ? ಓಟ್ ಹಾಕಿದ್ವಿ ಮುಂಚೆಲ್ಲ ಓಟ್ ಹಾಕಿದ್ವಿ. ಈ ಬಾರಿ ಮಾತ್ರ ದಾಸಕರಪ್ಪರಿಗೆ ಬಿಜೆಪಿ ಪಕ್ಕ. ಅವ್ರದ್ದು ದಾಸಕರಪ್ಪ ಶ್ರೀರಾಮಪ್ಪನವ್ರು ಏನಾದ್ರು ಟಿಕೆಟ್ ತಗೊಂಬಂದ್ರೆ ಒಂದು ಸೈಡ್ ಮತ್ತೆ 30,000ಕ್ಕಿಂತ 50 ಲಕ್ಷಕ್ಕಿಂತ ಓಟ್ ಲೀಡಿಂಗ್ ಬಂದೇ ಬರ್ತದೆ. ಅವ್ರು ಟಿಕೆಟ್ ತಗೊಂಬಂದ್ರೆ ಮಾತ್ರ ಇಲ್ಲಿ ಒಂದು ಸೈಡ್ ಮಾತ್ರ 100% ಚಾನ್ಸ್ ಮಾತ್ರ. ಬಿಜೆಪಿ ಭರವಸೆ ಇದೆ ನಿಮಗೆ ಟಿಕೆಟ್ ಕೊಡ್ತಾರಂತ? 100% ಅದು ದಾಸಕರಪ್ಪ ಶ್ರೀರಾಮ ಕೊಟ್ಟರೆ ಮಾತ್ರ ಇಲ್ಲಿ ಬಿಜೆಪಿ ತಗೋಬಹುದು. ಬೇರೆ ಕಡೆಯಿಂದ ಏನಂದ್ರೆ ಗೊತ್ತಾಗ್ತದೆ ಅಷ್ಟೇ. ಹಂಗಾಗಿ ಅವರಿಂದ ಅಂದ್ರೆ ಒಲವು ಭಾಳ ಐತಿ ಇಲ್ಲಿ ಮಾತ್ರ. ಅವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಅಭಿವೃದ್ಧಿ 100% ಆಗುತ್ತೆ. ಏನಾಗಿಲ್ಲ ಅನ್ನೋದಕ್ಕೆ ಅವ್ರು 100% ಮಾಡೇ ಮಾಡ್ತಾರೆ. ಎಲ್ಲರಿಗೂ ಒಂದು ಗ್ಯಾರಂಟಿ ಇದೆ, ಮನೋದರ ಐತಲ್ಲ. ಇಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಮ ಭಾಗದಲ್ಲಿ? ಅಭಿವೃದ್ಧಿ ಏನಾಗುತ್ತಣ್ಣ, ಇಲ್ಲಿ ಏನು ಒಂದು ಗೊತ್ತಾ, ಒಂದು ಸ್ಕೂಲ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ನೀರು ಕ್ಲೀನ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅಂದರೆ ಶ್ರೀನಣ್ಣವ್ರಿಗೆ ಗೊತ್ತು, ಅವರು ಬಡ ಕುಟುಂಬದಿಂದ ಬಂದಿರೋ ಶ್ರೀನಣ್ಣವರು. ಅವರು ಅಂದರೆ ಬಡ ಕುಟುಂಬದಿಂದ ಬಂದಿರೋಗೋಸ್ಕರ ಅವರಿಗೆ ಎಲ್ಲರೂ ಏರ್ಪಾಡು ಮಾಡೋ ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ. ಈಗ ಅವರು ದುಡ್ಡನ್ನೇ ಬಂದಿಲ್ಲ, ಶ್ರೀನಣ್ಣವ್ರು ಮಾತ್ರ ದುಡ್ಡಿನ ವ್ಯವಸ್ಥೆ ಬಂದಿಲ್ಲ. ಅವರು ಬಡ ಕುಟುಂಬದಿಂದ ಬಂದಿರೋರು, ಬಡವರು ಬಂದಿರೋಗೋಸ್ಕರ ಅವರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ನಮ್ಮದು ಅಭಿವೃದ್ಧಿ. ಅಂದರೆ ಶಾಮನೂರು ಶಿವಶಂಕರ ಕುಟುಂಬ ಈ ಬಾರಿ ಬೇಡ ಅಂತೀರಾ? ಈಗ ಅವರು ಬೇಡ ಅನ್ನೋಕ್ಕೇನಣ್ಣ, ನಾವು ಅದನ್ನು ಹೇಳ್ತಿಲ್ಲ. ನಾವು ಏನು ಹೇಳ್ತಿರಲ್ಲ, BJP ಪರವಾಗಿ. ಬಿಜೆಪಿ. ಹಾಂ, ಕೊನೆಯದಾಗಿ ಮತ್ತೆ ಬಿಜೆಪಿಗೆ ಓಟ್ ಹಾಕ್ತೇವೆ. ಹೆಸರು ಮೊಹಮ್ಮದ್ ಅಜೂರಿ ಅಂತ. ಚುನಾವಣಾ ಕಾವು ಇಲ್ಲೂ ಕೂಡ ಜೋರಾಗಿದೆ. ಕರ್ನಾಟಕ ಪಬ್ಲಿಕ್ ಟಿವಿ ನಾವು ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಇವತ್ತು ಫೀಲ್ಡಲ್ಲಿ ಕೂಡ ನೋಡೋ ನಮಗೆ ಒಂದು ಸದಾವಕಾಶ ಸಿಕ್ಕಿದೆ. ಚುನಾವಣಾ ಕಾವು 2 ಕ್ಷೇತ್ರದಲ್ಲಿ, ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ, ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಚುನಾವಣಾ ಏನಂದರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಚುನಾವಣಾ ವಿಷಯವನ್ನು ಇಟ್ಕೊಂಡು ಭಾಳ ಸಭೆಗಳು ಸಮಾರಂಭಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು BJP ಆಗಲಿ. ಕಾಂಗ್ರೆಸ್ನಲ್ಲಿ
ನಮ್ಮಲ್ಲಿ ಹಲವಾರು ಸಮುದಾಯದ ನಾಯಕರು ಇವತ್ತು ನಮಗೆ ಟಿಕೆಟ್ ಬೇಕು, ನಾವು ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದೀವಿ, ಹಾಗಾಗಿ ನಮಗೆ ಟಿಕೆಟ್ ಬೇಕು, ಈ ಬಾರಿ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಿ ಅಂತ ಒಂದು ಒಕ್ಕೊರಲಿನ ಒಂದು ಆದೇಶ ಅಂತ ಹೇಳ್ತಿದ್ದಾರೆ, ಆದೇಶನ ಮಾಡ್ತಾ ಇದ್ದಾರೆ. ನಮಗೆ ಟಿಕೆಟ್ ಕೊಡಿ, ನಾವು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ, ನಮ್ಮನ್ನು ಕೂಡ ಒಂದು ಪ್ರಾತಿನಿಧಿತ್ವ ಬೇಕಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಏನಂದರೆ ಮತ್ತೊಂದು ಇವರಲ್ಲಿ ಒಗ್ಗಟ್ಟಿಲ್ಲ. ಹಲವಾರು ಒಂದು ಗುಂಪುಗಳಿವೆ. ಒಂದು ನಮ್ಮ ಹಾಲಿ MLC ಇದ್ದಾರೆ, ಅವರೊಂದು ಗುಂಪಿದೆ, ಮತ್ತು ಪೈಲ್ವಾನ್ ಸಾಬ್ರು ಇದ್ದಾರೆ, ಖಾಲಿದ್ ಅವರು ಬೇರೆ ಬೇರೆ ಗುಂಪುಗಳೇ. ಇವರಲ್ಲಿ ಒಗ್ಗಟ್ಟಿಲ್ಲ. ಬೇರೆ ಬೇರೆ ಆಗಿ ಒಂದು ಟಿಕೆಟ್ವಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಅದರಲ್ಲಿ ಮತ್ತೆ ಬೇರೆ ವಿಚಾರ ಅಂದರೆ BJP ಪಕ್ಷ ಕೂಡ ಇವತ್ತು ಫುಲ್ ಪ್ಲೇಡ್ಜ್ ಆಗಿ ಈ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇದೆ. ಅವರು ಕಳೆದ 70 ವರ್ಷದಿಂದ ಇಲ್ಲೇನು ಚುನಾವಣೆಯಲ್ಲಿ ಗೆದ್ದಿಲ್ಲ. ಆದರೆ ಈ ಬಾರಿ ಅವರಿಗೆ ಸದಾವಕಾಶ ಹುಡುಕ್ತಾ ಇದ್ದಾರೆ. ಇವರಲ್ಲಿ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ಸಿಂದ ವೋಟ್ ಡಿವೈಡ್ ಆದರೆ ನಮಗೊಂದು ಸದಾವಕಾಶ ಸಿಗುತ್ತೆ ಅಂತ ಅವರು ಕೂಡ ಎಲ್ಲೋ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ಈ ಬಾರಿಗೆ ಛಿದ್ರ ಆಗುವಂಥ ಲಕ್ಷಣಗಳೇನು ಕಾಣುತ್ತಾ? ಖಂಡಿತ ಇದೆ. ಯಾಕಂದರೆ ಇವತ್ತು ಒಕ್ಕೊರಲಿಯಿಂದ ಮುಸ್ಲಿಂ ಸಮುದಾಯ ಇಲ್ಲಿ 88,000 ಮುಸ್ಲಿಂ ಸಮುದಾಯದ ಮತಗಳಿದೆ. ಅವರು ಒಗ್ಗಟ್ಟಾಗಿ ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ಒಂದು ಅಭ್ಯರ್ಥಿಗೆ ಹಾಕಿದರೆ ಅವರು ಗೆಲ್ಲುವ ಸಾಧ್ಯತೆ. ಆದರೆ ಅವರೇ ಬದಲಾದರೆ, ಅವರ ಮಾನಸಿಕತೆ ಮನಸ್ಸು ಬದಲಾದರೆ ಯಾರನ್ನು ಗೆಲ್ಲುವಂಥ ಸಾಧ್ಯತೆ ಕೂಡ ಸೋಲಿಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಅಂದರೆ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಸರ್ ಮತ್ತೆ ಇದು ಕಾಂಗ್ರೆಸ್ಸಲ್ಲೇ ಉಳಿಯುತ್ತೆ ಭದ್ರಕೋಟೆ ಅನ್ನುವಂಗೆ ಯಾರಿದ್ದಾರೆ ಸರ್ ಅಂತ? ಸರಿ, ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಈ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಬಂದಾಗಿದೆ. ಕಳೆದ ವಿಧಾನಸಭಾ ಚುನಾವಣೆ ನೋಡಿದ್ರೆ ನಾವು 2023 ವಿಧಾನಸಭಾ ಚುನಾವಣೆ ಆಗುತ್ತೆ. ಅದರಲ್ಲಿ ಹಲವಾರು ಆಶ್ವಾಸನೆ ಕೊಟ್ಟರು, ಗ್ಯಾರಂಟಿಗಳು ಕೊಟ್ಟರು. ಅದೇ ರೀತಿ ಮತ್ತೆ ನಾವು ಬೇರೆ ಬೇರೆ ಏನದು BJP ಒಂದು ಬೇರೆ ಬೇರೆ ಕೋಮು ದ್ವೇಷದ ಭಾಗವಾಗಿ ಹಲವಾರು ಒಂದು ಕಾನೂನುಗಳಂತ ಅದನ್ನು ನಾವು ಸಮುದಾಯಕ್ಕೆ ಈ ಕಾನೂನು ತೆಗೆದು ಹಾಕೋ ಮೂಲಕ ಅದರಲ್ಲಿ ಒಂದು ಏನಾದರೂ ಗೋಹತ್ಯೆ ನಿಷೇಧ ಕಾಯ್ದೆ ಆಗಲಿ, ವಫ್ ಕಾಯ್ದೆ ಆಗಲಿ, ಮತ್ತು ಹಿಜಾಬ್ ನಿಷೇಧ ಆಗಲಿ, ಹಲವಾರು ಒಂದು ಮುಸ್ಲಿಂ ಸಮುದಾಯವನ್ನು ವಿರೋಧಿಸುವಂಥ ಕಾನೂನುಗಳು ತಂದರೆ ಅದನ್ನು ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅವತ್ತು ಅದರಲ್ಲಿ ಒಂದೇ ಒಂದು ಆಶ್ವಾಸನೆಯನ್ನು ಕಾಂಗ್ರೆಸ್ ಪಕ್ಷ ಈಡೇರಿಸಿದೆಯಾ ನಾವು ನೋಡಬೇಕಾಗುತ್ತೆ. ಇವತ್ತು ನೋಡಿ, ಕಾಂಗ್ರೆಸ್ ಪಕ್ಷ ಹಿಜಾಬ್ ವಿಷಯ ಬಂದಾಗ ನಮ್ಮ ಜಮೀರ್ ಅಹಮದ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಆ ವಿಚಾರ ಬಗ್ಗೆ ಮಾತಾಡ್ತಾರೆ. ಅಂದಿನ ಅಧ್ಯಕ್ಷ DK ಶಿವಕುಮಾರ್ ಹೇಳ್ತಾರೆ, ಇದ್ರ ವಿಚಾರ ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತಾರೆ. ಅಂದ್ರೆ ಏನು ಸಂದೇಶ ಹೇಳ್ತಾರೆ ಸರ್? ಇವರು ನೋಡ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನಾಯಕರಾಗಿ ಬೆಳೀಲಿಕ್ಕೆ ಬಿಡಲ್ಲ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ಯಾವುದೊಂದು ಹೈಕಮಾಂಡ್ಗೆ, ಯಾವುದೊಂದು ಅಧ್ಯಕ್ಷಗೆ, ಯಾವುದೊಂದು ಮುಖ್ಯಮಂತ್ರಿಗಳಿಗೆ ಒಂದು ಗುಲಾಮರಾಗಿ ದುಡಿಯುವಂತ ಕೆಲಸ ಆಗ್ಬೇಕಷ್ಟೇ. ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಸರ್ ಕಾಂಗ್ರೆಸ್. ಖಂಡಿತ ವೋಟ್ ಬ್ಯಾಂಕಿಂಗ್ ಕಳೆದ 70 ವರ್ಷದಿಂದ ನೋಡ್ತಾ ಇದ್ದೀರಿ ನೀವು. ಯಾವುದು ಮುಸ್ಲಿಂ ಇಶ್ಯೂ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಲ್ಲ. ಇವತ್ತು ವಫ್ನ ದೊಡ್ಡ ವಿಚಾರ ಬಂತು, ಅದರಲ್ಲಿ ಎಲ್ಲಿ ಇದ್ದಾರೆ ಕಾಂಗ್ರೆಸ್ ನಾಯಕರು? ಇದೇ ಸಿದ್ದರಾಮಯ್ಯನವರು ಒಂದು SIR ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರ್ತಾರೆ. ಇವರೇ ಒಂದು ದ್ವಂದ್ವ ಧೋರಣೆ ಇದೆ. SIR ವೋಟ್ ಚೋರಿ ಬಗ್ಗೆ ಹೋಗಿ ರಾಹುಲ್ ಗಾಂಧಿ ಒಂದು ದೊಡ್ಡ ಭಾಷಣಗಳು ಮಾಡ್ತಾರೆ. ಇದರಲ್ಲಿ ದಿಲ್ಲಿಯಲ್ಲಿ ಒಂದು ದೊಡ್ಡ ಸಭೆ ಆಗುತ್ತೆ, ಅದರಲ್ಲಿ ಸಿದ್ದರಾಮಯ್ಯಗೆ ಮಾತಾಡ್ತಾರೆ, ನಾವು SIRನ ವಿರೋಧ ಇದ್ದೀವಿ ಅಂತ. ಆದರೆ ಇವರದೇ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಅದ್ರ ಬಗ್ಗೆ ಚಕಾರವಿತ್ತಲ್ಲ, ಇವರು ಮಾತಾಡಲ್ಲ. ಒಂದು ನಿರ್ಣಯ ಕೂಡ ಅವರಿಗೆ ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವ್ರನ್ನ ಹೆಂಗೆ ನಾವು ನಂಬಬೇಕು? ಇದನ್ನು ಒಂದು ಪರ್ಯಾಯವಾಗಿ ನಾವು ಕೂಡ ಯೋಚನೆ ಮಾಡಬೇಕಂತ ನನ್ನ ಒಂದು ಅನಿಸಿಕೆ. ಪರ್ಯಾಯ ಮಾರ್ಗ ಏನಿದಕ್ಕೆ? ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲೂ ಕೂಡ ಒಂದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡಿದ್ವು. ನೀವು ಕಾಂಗ್ರೆಸ್ ಪಕ್ಷ ಆಗಲಿ, BJP ಆಗಲಿ, JDS ಆಗಲಿ, ಅದೇ ರೀತಿ SDPA ಕೂಡ ಒಂದು ಸ್ಪರ್ಧೆ ಮಾಡಿತ್ತು. ನಾವು ಅದನ್ನು ಕೂಡ ಒಂದು ಪರ್ಯಾಯವಾಗಿ ಪರಿಗಣಿಸ್ಬೋದು. ಯಾಕಂದರೆ ನೋಡಿ, ನೀವು ನೀವು ಮಂಡ್ಯ ಭಾಗದಿರೋ ಮೈಸೂರು ಭಾಗದಲ್ಲಿ ಅಲ್ಲಿ ನೀವು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಒಂದು ರಾಜ್ಯಾಧ್ಯಕ್ಷರು ಅಬ್ದುಲ್ ಮಜೀದ್ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು 50,000 ಹೆಚ್ಚು ಮತಗಳನ್ನು ತೆಗೆದುವ ಮೂಲಕ ಅವರು ಒಂದು ಪರ್ಯಾಯ ರಾಜಕಾರಣದಲ್ಲಿ ಮೈಸೂರು ನರಸಿಂಹರಾಜ ಕ್ಷೇತ್ರದಲ್ಲಿ ಸೃಷ್ಟಿಸಿದ್ದಾರೆ. ಅದನ್ನು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಒಂದು ಮತ ಬ್ಯಾಂಕ್ ಇದೆ. ಆ ವಿಚಾರವಾಗಿ ದಲಿತ ಸಮುದಾಯ ಇದೆ, ಬೇರೆ ಬೇರೆ ಸಮುದಾಯ, ಅವರನ್ನು ಒಕ್ಕೂರಲಿಂದ ಒಂದು ಸೇರಿಸ್ಕೊಂಡು ಒಂದು ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕುವ ಮೂಲಕ ನಾವು ಖಂಡಿತವಾಗಿ ಒಂದು ಪರ್ಯಾಯ ರಾಜಕಾರಣದ ಒಂದು ಕಾಂಗ್ರೆಸ್ಸಿಂದ ಸರ್ SDPI ಅಭ್ಯರ್ಥಿ ಪ್ಲಸ್ ಏನು BJP ಅಂದರೆ 3 ಪಕ್ಷಗಳ ತ್ರಿಕೋಣ ಸ್ಪರ್ಧೆ ಈ ಬಾರಿ ನೆರವೇರುವಂಥ ಸಂಭವಗಳು ಏನು ಕಾಣಿಸ್ತಾ ಇದೆ ತಮಗೆ? ಖಂಡಿತ ಆ ಥರನೇ ಕಾಣ್ತಿದೆ ಮನಸ್ಸು. ಇವತ್ತು ನೋಡಿ, ಬೇರೆ ಬೇರೆ ಕಾಂಗ್ರೆಸ್ನಲ್ಲಿ ಹಲವಾರು ಗುಂಪು ಇದೆ, BJPಯಲ್ಲೂ ಕೂಡ ಹಲವಾರು ಗುಂಪು, ಸಿದ್ದೇಶ್ವರ ಗುಂಪಿದೆ, ರೇಣುಕಾಚಾರ್ಯ, ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ. ನಾವು ಖಂಡಿತವಾಗಿ ಇವತ್ತು ಈ ಬಾರಿ ನಾವು ದಕ್ಷಿಣದ ದೊಡ್ಡ ಒಂದು ಸಮುದಾಯವಾಗಿರೋದ್ರಿಂದ, ದೊಡ್ಡ ಮತ ಬ್ಯಾಂಕ್ ಆಗಿರೋದ್ರಿಂದ ನಾವು ಒಕ್ಕೂರಲಿಂದ ನಾವು ಕೂಡ ಏನಾದ್ರು ಕೆಲಸ ಮಾಡಿದರೆ
ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಪರ್ಯಾಯವಾಗಿ ಯಾವುದೇ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಕೆಲಸ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಈ ಒಂದು ದಕ್ಷಿಣ ಮತಕ್ಷೇತ್ರ ಅಂತ ಏನಿದೆಯಲ್ಲ, ಸಾಕಷ್ಟು ಅಭಿವೃದ್ಧಿಲಿ ಕುಂಠಿತವಾಗಿದೆ ಅಂತ ಹೇಳ್ತಾರೆ. ಒಂದು ಪರ್ಯಾಯ ಸರಿಯಾದಂಥ ಒಂದು ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ, ಅಂದರೆ ಒಂದು ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆ ಇಲ್ಲ, ಅಂದರೆ ಒಂದು ಗೌರ್ಮೆಂಟ್ ಕಾಲೇಜುಗಳಿಲ್ಲ. ಈ ಎಲ್ಲದಕ್ಕೂ ನೀವು ಉತ್ತರ ಭಾಗಕ್ಕೆ ಹೋಗ್ಬೇಕಂತೇಳಿ ಸಾಕಷ್ಟು ಜನಾಭಿಪ್ರಾಯ ಇದು. ಸಾಕಷ್ಟು ಜನರು ಹೇಳಿದ್ರು. ಅಂದರೆ ಈ ಯಾಕೆ ಮಾಡಿಲ್ಲ ಅಂತ ಸರ್, ಇಷ್ಟು ದಿನ ಆಳ್ವಿಕೆ ಮಾಡಿರ್ತಕ್ಕಂಥ ಶ್ಯಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯವರು ಯಾಕೆ ಉತ್ತರಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ಇದಕ್ಕೆ ಯಾಕೆ ಮಲ್ತಾ ಇದ್ದವ್ರನ್ನ ತೋರಿಸ್ತಾರೆ ದಕ್ಷಿಣ ಭಾಗಕ್ಕೆ ಅಂತ? ಖಂಡಿತ, ಯಾಕಂದ್ರೆ ಅವರು ಮುಸ್ಲಿಮರನ್ನು ನಾವು ಮತ ಬ್ಯಾಂಕ್ ಆಗಿ ಸೃಷ್ಟಿಸಿದ್ದಾರೆ. ಇವರು ಏನೇ ಮಾಡಲಿ ಏನೇ ಆಗಲಿ ಮುಸ್ಲಿಮರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಆ ಒಂದು ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ನಾಯಕರು ಇದ್ದಾರೆ. ಇಲ್ಲಿ ನೋಡಿ, ಮತ್ತು ನಿಮ್ಮ ಬೇರೆ ಬೇರೆ ಒಂದು ಬುಲ್ಡೋಸರ್ ರಾಜಕೀಯ UP ಬಗ್ಗೆ ಮಾತಾಡ್ತೀವಿ, ಯೋಗಿ ಬಗ್ಗೆ ಮಾತಾಡ್ತೀವಿ. ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಕೊನೆ ಭಾಗಕ್ಕೆ ಹೋದರೆ ರಾಮಕೃಷ್ಣ ಹೆಗಡೆ ನಗರ ಅಂತಿದೆ. ಅಲ್ಲಿ ಒಂದು 2,000 ಮನೆಗಳನ್ನ ಹೊಡೆದಾಕಿ ಎಲ್ಲೋ ಒಂದು ಕಾಡು ಇದೆ. ನಾವು ಗಾಜಾ ಪಟ್ಟಿ ಬಗ್ಗೆ ಮಾತಾಡ್ತೀವಿ, ಗಾಜಾ ಅಂತ. ಅಲ್ಲಿ ಸಾವಿರಾರು ಮನೆಗಳನ್ನು ಅಲ್ಲಿ ಇಸ್ರೇಲ್ ಹೊಡೆದಾಕಿದೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಗಾಜಾವನ್ನು ನಿರ್ಮಿಸಿ ಮಾಡಿದ್ರೆ ರಾಮಕೃಷ್ಣ ಹೆಗಡೆ 2 ನಿವಾಸಿಗಳನ್ನು ತೆಗೆದುವಂಥ ಕೆಲಸ, ಅವರಿಗೆ ಶಾಶ್ವತ ಒಂದು ಮನೆಯನ್ನು ನಿರ್ಮಿಸೋ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಫೇಲ್ ಆಗಿದೆ ಅಂತ ನಾನು ಹೇಳ್ತೀನಿ. ಅವ್ನಿಗೆ ಹೆಂಗೆ ನಾವು ನಂಬಬೇಕು ಇವರಿಗೆಲ್ಲ? ಅಂದರೆ ನಿಮ್ಮನ್ನು ಓನ್ಲಿ ಮತ ಬ್ಯಾಂಕ್ ಅಂತ ಅಷ್ಟೇ ನಿಮಗೆ ಉಪಯೋಗ ಮಾಡ್ತಾರೆ ಹೊರತು ನಿಮಗೆ ಯಾವ ಕಷ್ಟಕ್ಕೆ ಯಾರು ಕೂಡ ಸ್ಪಂದನೆ ಮಾಡಲ್ಲ ಅಂತ ಹೇಳ್ತೀವಿ. ಖಂಡಿತ ಇವರು ನಮಗೇನೋ ಸ್ಪಂದನೆ ಮಾಡಲ್ಲ. ನೋಡಿ, ಅವ್ರಿಗೆ ಅವತ್ರ ಒಂದು ಏನೋ ಬೇಡಿಕೆ ತಗೊಂಡು ಹೋದರೆ ಅವರು ನಮ್ಮ ಸ್ಪಂದನೆ ಮಾಡ್ತಾ ಒಂದು ಭರವಸೆ ಇಲ್ಲ. ಇಲ್ಲಿ ನೋಡಿ, ಈ ಕ್ಷೇತ್ರದಲ್ಲಿ ಒಂದು ಸರಿಯಾದ ಹಾಸ್ಪಿಟ್ಲ್ ಇಲ್ಲ, ಶಾಲೆಗಳಿಲ್ಲ, ಕಾಲೇಜ್ಗಳಿಲ್ಲ. ಮತ್ತು ಇಲ್ಲಿ ಒಂದು ಕಾರ್ಮಿಕ ವರ್ಗ ಇದೆ. ಕೆಲಸ ಮಾಡಬೇಕಂದ್ರೆ ಬೇರೆ ಬೇರೆ ಜಿಲ್ಲೆಗೆ ಮತ್ತು ಬೇರೆ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡಿ ಮತ್ತೆ ಮನೆ ಸೇರುವಂಥ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಒಂದು ಆ ಸಮುದಾಯಗಳಿಗಾಗಲಿ ಬೇರೆ ಬೇರೆ ಸಮುದಾಯಗಳಿಗೆ ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡೋಕಂತ ಇಲ್ಲಿನ ಶಾಸಕರು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಕಾರ್ಖಾನೆ ವ್ಯವಸ್ಥೆ ಯಾವ ರೀತಿ ಈ ಭಾಗದಲ್ಲಿ ಏನೂ ಇಲ್ಲ. ಅದಕ್ಕೆ ಹೇಳೋದಾದರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನು ಪ್ಲಾನ್ ಮಾಡಿಲ್ವಾ? ಇಲ್ಲಿ ನೋಡಿ, ಹಲವಾರು ಮೊದಲೆಲ್ಲ ಒಂದು ದಾವಣಗೆರೆಗೆ ಹಬ್ಬ ಅಂತಾರೆ, ಮ್ಯಾಂಚೆಸ್ಟರ್ ಅಂತ ಅಂತಿದ್ರು. ಇವತ್ತು ಮ್ಯಾಂಚೆಸ್ಟರ್ ಎಲ್ಲಿದೆ? ಇಲ್ಲಿ ಆ ಕಾರ್ಖಾನೆಗಳು ಎಲ್ಲ ಬಂದಾಗಿದೆ. ಅದು ಮರುಸ್ಥಾಪಿಸುವಂಥ ಕೆಲಸ ಮಾಡಬೇಕು. ಇಲ್ಲಿ ಹಲವಾರು ಮಂಡಕ್ಕಿ ಬಟ್ಟೆಗಳಿವೆ. ಧೂಳಿನಲ್ಲಿ ಜನಗಳು ಒಂದು ವಾಸ ಮಾಡ್ತಾರೆ. ಅವರನ್ನು ಡಿಜಿಟಲೀಕರಣ ಮಾಡಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು ಉದ್ಯೋಗ ಸೃಷ್ಟಿಯಿಂದ ಕೆಲಸ ಮಾಡುತ್ತೆ. ಗಾರ್ಮೆಂಟ್ಸ್ಗಳಿದ್ದಾವೆ, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಆಗಿ ತಂದೆ IT ಸೆಕ್ಟರ್ಗಳಲ್ಲಿ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಸುವಂಥ ಕೆಲಸ ಮಾಡ್ಬೋದು. ಆದರೆ ಇವರು ಕಳೆದ 30 ವರ್ಷಗಳಿಂದ ಇವರು ಏನಂದರೆ ವೋಟ್ ಬ್ಯಾಂಕ್ ಆಗಿ ಇವ್ರ ಮಾನಸಿಕತೆ ಇದೆ ಅಲ್ಲ, ಓಟ್ ಹಾಕ್ತಾರೆ ಬಿಡಿ ಆ ಮಾನಸಿಕತೆ ಒಂದು ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಳ್ತಾ ಬಂದಿದೆ. ಅದು ಇಲ್ಲಿ ಖಂಡಿತ ಈ ಬಾರಿ ಸಮುದಾಯ ಅದನ್ನು ಒಡೆದು ಹಾಕುವಂಥ ಕೆಲಸ ಮಾಡುತ್ತೆ ಅಂತ ನಾನು ಅನ್ನೋಕ್ಕೆ ಹೇಳ್ತೀನಿ. ಇನ್ನೊಂದು ತಮ್ಮದೇ ಸಮುದಾಯದ ಪ್ರಭಾವಿ ಸಚಿವರು ಜಮೀರ್ ಅಹ್ಮದ್ ಅವರು ಪಟ್ಟು ಹಿಡಿದಿರುವಂಥದ್ದು ಈ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಶತಾಯಗತಾಯ ಟಿಕೆಟ್ ಕೊಡಲೇಬೇಕು ಅಂತೇಳಿ. ಅದರ ಬಗ್ಗೆ ತಾವು ಮಾತಾಡೋದಾದರೆ, ಈ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಹಲವಾರು ನಾಯಕರು ಕಾಂಗ್ರೆಸ್ ಟಿಕೆಟ್ಗಾಗಿ ಬೆಂಬಲ ಇಟ್ಟಿದ್ರು. ಅವರಿಗೆ ಟಿಕೆಟ್ ಬಿಡಿ, ಅವ್ರ ಬಗ್ಗೆ ಮಾತು ಕೂಡ ಆಡಲಿಲ್ಲ. ಇವತ್ತು ಅದೇ ಧ್ವನಿ ಕೂಡ ಇವತ್ತು ಕೂಡ ಆಗುತ್ತೆ. ಎಲ್ಲ ಒಂದು ಕಡೆ ಮತ್ತೆ ಇವರು ಟಿಕೆಟ್ ಕೇಳ್ತಾರೆ, ಆಮೇಲೆ ಸೈಲೆಂಟ್ ಆಗ್ತಾರೆ. ಆಮೇಲೆ ಮತ್ತೆ ಅದೇ ಒಂದೇ ಸಮುದಾಯಕ್ಕೆ ಮತ್ತೆ ಒಂದೇ ನಾಯಕರಿಗೆ ಒಂದೇ ಪಕ್ಷಕ್ಕೆ ಯಾವುದೋ ಒಂದು ಕುಟುಂಬಕ್ಕೆ ಮತ ಹಾಕುವಂಥ ಪರಿಸ್ಥಿತಿ ಒದಗಿ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ಈ ಬಾರಿ ನಮ್ಮ ಮುಸ್ಲಿಂ ಸಮುದಾಯ ಆಗಲಿ ಬೇರೆ ಬೇರೆ ಸಮುದಾಯಗಳು ಒಂದು ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇದ್ದೇವೆ, ಒಂದು ಪರ್ಯಾಯವತ್ತ ಮುಖ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಒಂದು ಈ ಬಾರಿ ಮತ ಹಾಕ್ತಾರಂತ ನಾನು ಕೂಡ ಹೇಳಕ್ಕೆ ಬಯಸ್ತೀನಿ. ನಾವು ಬೆಂಗಳೂರಿಂದ ಆಫೀಸಿಂದ ನೋಡೋದಾದರೆ ದಾವಣಗೆರೆ ಅಂದ ತಕ್ಷಣ ಒಂದು ಶ್ಯಾಮನೂರು ಶಿವಶಂಕರಪ್ಪನ ಫ್ಯಾಮ್ಲಿ ಮತ್ತು ಇನ್ನೊಂದು ಕಡೆ ಸಿದ್ದೇಶ್ವರ ಫ್ಯಾಮ್ಲಿ 2 ಕುಟುಂಬ ಮಾತ್ರ ಕಾಣುತ್ತೆ. ಆ 2 ಕುಟುಂಬ ಹೊರತುಪಡಿಸಿ ಬೇರೆ ರಾಜ್ಯದಲ್ಲೇ ರಾಜ್ಯದ ಹೊರತು ಆ ರೀತಿ ಕಾಣುವಂಥ ನಾಯಕರೇ ಇಲ್ವಾ ಅಂತ? ಖಂಡಿತ ನೋಡಿ, ಇವರು ಒಂದೇ ಕುಟುಂಬ. BJP ಮತ್ತು ಕಾಂಗ್ರೆಸ್ ಇವರು ಏನಂದರೆ ಅಳಿಯ ಮಾವ. ಇವರು ಏನಂದರೆ ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಆಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ರಾಜಕೀಯ ನಾಟಕ ಅಷ್ಟೇ. ಇವರು ರಾಜಕೀಯಕ್ಕಾಗಿ ಇವರು ಬೇರೆ ಬೇರೆ ಸಮುದಾಯಗಳನ್ನು ಮತ ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಒಂದು ತಮ್ಮದೇ ಆದ ಒಂದು ಏನಂತಾರೆ ನಾಯಕತ್ವವನ್ನು ಸೃಷ್ಟಿಸಿಕೊಳ್ಳುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಅಭಿವೃದ್ಧಿ ಕಾಣಬಹುದು, ಒಂದು ಕ್ಷೇತ್ರವನ್ನು ಬದಲಾವಣೆ ಮಾಡ್ಬೋದು. ಖಂಡಿತವಾಗಿ ನಾವು ಕೂಡ ಬದಲಾವಣೆ ಆಗ್ಬೋದು, ಮತ್ತು ಉದ್ಯೋಗ ಸೃಷ್ಟಿ ಮಾಡ್ಬೋದು. ನಾವು ಅದೇ ರೀತಿ ಏನಂದರೆ ನಾವು ಕೂಡ ಒಂದು ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಸರ್, ಇದು ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಈ ಬಾರಿ ಎಲೆಕ್ಷನ್ಗೆ ಆಯಿತು, ಕಳೆದ ಬಾರಿ ಏನು ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿ 5 ಗ್ಯಾರಂಟಿಗಳೆಲ್ಲ ಈ ಒಂದು ಏನು ಉಪಚುನಾವಣೆ ವರ್ಕ್ ಆಗುತ್ತೆ ಅಂತಾರೆ ಗ್ಯಾರಂಟಿ? ನೋಡಿ, ಗ್ಯಾರಂಟಿ ಯೋಜನೆಗಳು ಏನೋ ಕೊಟ್ಟರೆ ಅದು ಒಂದು ಮಹಿಳೆಯರಿಗಾಗಿ ಬೇರೆ ಬೇರೆ ಒಂದು ಬಡ ಕುಟುಂಬಗಳಿಗೆ ಎಲ್ಲೋ ಕೂಡ ಒಂದು ಹೆಲ್ಪ್ ಆಗ್ತಿದೆ. ಅದು ಒಳ್ಳೆ ವಿಚಾರ. ಆದರೆ ಅದೇ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾರೆ ಅದು ಸಾಧ್ಯವಿಲ್ಲ.
ಇಲ್ಲಿ ಬೇರೆ ಬೇರೆ ನೀವು ಅಭಿವೃದ್ಧಿ ಕುಂಠಿತವಾಗಿದೆ. ನೋಡಬೇಕು, ರಸ್ತೆಗಳು ಇಲ್ಲ, ಕಾರ್ಖಾನೆಗಳು ಇಲ್ಲ, ಏನೂ ಇಲ್ಲ, ಮತ್ತು ಶಾಲೆಗಳು ಇಲ್ಲ. ಅದನ್ನು ಎಲ್ಲೋ ಒಂದು ಕಡೆ ಇದು ಒಂದು ಗ್ಯಾರಂಟಿಗಳಿಂದ ಕುಂಠಿತವಾಗ್ತಿದೆ. ಗ್ಯಾರಂಟಿಯಿಂದ ಬಹಳ ಜನರಿಗೆ ಒಂದು ಸುಲಭ ಒಂದು ಸೌಲಭ್ಯಗಳು ದೊರಕಿದೆ. ಅದೇ ಗ್ಯಾರಂಟಿ ನೋಡ್ಕೊಂಡು ರಾಜಕೀಯ ಮಾಡ್ತಾರೆ, ಅದು ಎಲ್ಲೋ ಒಂದು ಕಡೆ ಒಂದು ಸರಿ ಅನ್ನಿಸೋದು ನನ್ನ ಅನಿಸಿಕೆ.